ಜುಲೈ ಇದು ಬೆಂಗಳೂರಲ್ಲಿ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ವೀಕ್ ಜುಲೈ ಲಾಸ್ಟ್ ವೀಕ್ ಇಲ್ಲ ಆಗಸ್ಟ್ ಫಸ್ಟ್ ವೀಕಲ್ಲಿ ನಾವು ಫಿಲಮ್ ಲಾಂಚ್ ಮಾಡೋದು ರಿಲೀಸ್ಗೆ ರೆಡಿಯಾಗಿದೆ. ಟ್ರೈಲರ್ ದಿವಸ ಟ್ರೈಲರ್ ರಿಲೀಸ್ ದಿವಸ ನಾವು ಫಿಲಮ್ ರಿಲೀಸ್ ಡೇಟ್ ಅನೌನ್ಸ್ ಮಾಡೋದು. 16 ತುಂಬ ಥ್ಯಾಂಕ್ಸ್ ಎಲ್ಲರೂ ಬಂದಿದ್ದಕ್ಕೆ ಮತ್ತು ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಹೇಗೆ ಪ್ರಿಪ್ರೇಷನ್ ಸ್ಕ್ರಿಪ್ಟ್ ಲೆವೆಲಿಂದ ನಾನು ಮತ್ತು ಸುರೇಶ್ ಸರ್ ಯಾವ ನಾವು ಮಾಡ್ತಾ ಇದ್ವಿ ಅವಾಗಿಂದ ನನ್ನ ಜೀವನಕ್ಕೆ ನಾನು ಶುರು ಮಾಡ್ತೇನೆ. ಯಾಕಂದರೆ ನಾನು ಹೊಸ ವಿಡಿಯೋ ಮೊದಲನೇ ಮೂವಿ ನನಗೆ ಯಾವುದೇ ರೀತಿ ಅನುಭವ ಇಲ್ಲ. ಇಂಟ್ರೆಸ್ಟ್ ಇತ್ತು. ಸಣ್ಣ ವಯಸ್ಸಿನ ನಾನು ಸಣ್ಣ ಪುಟ್ಟ ನಾಟಕಗಳು ಮಾಡ್ತಾ ಇದ್ದೆ. ಬಟ್ ಒಳಗಡೆ ಅದು ಸುಮ್ಮನೆ ನಗಿರಲಿಲ್ಲ, ಅಂದರೆ ಆ್ಯಕ್ಟಿಂಗ್ ಮಾಡೋ ರುಚಿ ಇತ್ತು. ಸೊ ಈ ಮುಂದೆ ಸಿನಿಮಾ ಅಂತ ನಮಗೆ ಅದು ಇದೆ ಇತ್ತು. ಆದರೆ ಮೊದಲಾಗಿ ನಾನು ಆ್ಯಕ್ಟ್ ಮಾಡಿಲ್ಲ. ನಾನು ಜೀವಿಸಿದ್ದೀನಿ, ಅವನ ಒಳಗಡೆ ಇನ್ನೂ ನಗಿದ್ದಾನೆ. ಯಾಕಂದರೆ ಮುಂದೆ ಇನ್ನೊಂದು ವರ್ಷ ಪ್ಲ್ಯಾನ್ಗಳಿದೆ, ಅದು ಹೋಗ್ತಾನೆ ಅಪ್ಡೇಟ್ ಮಾಡ್ತೀವಿ. ಆ ಪಾತ್ರದ ಪರಿಚಯ ಪಾತ್ರದ ಬಗ್ಗೆ ಆ ಪ್ರಿಪ್ರೇಷನ್ ಅನ್ನೋದು ಪ್ರತಿ ದಿನ ನಾವೆಲ್ಲರೂ ಸುಮಾರು ಜನ ಕೇಳಿದ್ವಲ್ಲ, 6 ಪ್ಯಾಕ್ ಮಾಡುವಾಗಿದ್ದಲ್ಲ ನೀವು ಫಸ್ಟ್ ಟೈಮ್ ಹೀರೋ ಆಗ್ತೀವಿ ಅಂತ. ನನಗೆ ನನ್ನ ಬಾಡಿಗೆ ಎಕ್ಸರ್ಸೈಸ್ ಮಾಡಲಿಲ್ಲ, ನಾನು ಮೆಂಟಲ್ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಬಿಕಾಸ್ ಆ ಪಾತ್ರಕ್ಕೆ ಅಷ್ಟು ದಮ್ ಬೇಕು ಅಂತ ಎಲ್ಲ ಹೇಳ್ತೀವಿ. ಅದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಹೊಸವಾಗಲೇ ನೀವು ಅಂತ ಹೇಳ್ತೀವಿ. ನಾವು ಮೆಂಟಲ್ ಎಕ್ಸರ್ಸೈಸ್ ಮಾಡ್ಕೊಂಡು ಅಂತ ಎಸ್ ಎಲ್ಲರಿಗೂ ನಮಸ್ಕಾರ. ಇಷ್ಟು ತಾಳ್ಮೆಯಿಂದ ಇವಾಗಿನವರೆಗೂ ಪೇಷನ್ಸಲ್ಲಿ ನೀವೆಲ್ಲರೂ ಇಂಟರ್ವ್ಯೂ ತೊಗೊಳ್ತಾ ಇದ್ದಾರೆ. ಅದನ್ನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ಮೀಡಿಯಾ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಪ್ರಿಯಾಂಕಾ ಮಳಲಿ ಅಂತ. ನಾನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಸ್ಟೋರಿ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾನು ಬೆಳೆದಿದ್ದು ಓದಿದ್ದು ಎಲ್ಲನೂ ಬೆಂಗಳೂರೇ. ಈ ಥರ ಇರುತ್ತೆ, ಈ ಥರ ಒಂದು ನೇಟಿವಿಟಿ ತಕ್ಕಾಗ ನಾವು ಈ ಥರ ಒಂದು ಚಿತ್ರಣ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಕೊಡಗಲ್ಲ ಈ ಥರ ಎಲ್ಲ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ ಇತ್ತು ನನ್ನ ಮನಸ್ಸಿನಲ್ಲಿ. ಕೊಡಗು ಅಂತ ಅಂದರೆ ಬ್ಯೂಟಿಫುಲ್ ಸೀನರಿ, ಒಳ್ಳೆ ವಾತಾವರಣ, ವೆದರ್, ಮತ್ತು ಅಲ್ಲಿನ ಜನ ಬೇರೆ ಥರ ಭಾಷೆ ಮಾತಾಡ್ತಾರೆ ಅನ್ನೋದಷ್ಟೇ ನನಗೆ ಗೊತ್ತಿತ್ತು. ಬಟ್ ಕೊಡಗಲ್ಲೂ ಈ ಥರ ಒಂದು ವರ್ಗದವ್ರು ಇದ್ದಾರೆ, ಈ ಥರ ಒಂದು ಜನಾಂಗ ಇದ್ದಾರೆ ಅನ್ನೋದು ಸತ್ಯವಾಗ್ಲೂ ನಾನು ಸೂರ್ಯ ಸರ್ ನನ್ನ ಸ್ಕ್ರಿಪ್ಟ್ ಹೇಳಿದಾಗಲೇ ನನಗೆ ಗೊತ್ತಾಗಿತ್ತು. ಸೊ ಈ ಥರದ ಒಂದು ಜನ ಇದ್ದಾರೆ ಅಂತ. ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲಿ ಜನ ಅಲ್ಲಿ ಒಂದು ಸೆಟ್ ನೋಡಿ ಓಕೆ ಈ ಥರ ಮಾಡಬೇಕು, ಈ ಥರ ಹೀಗಿರಬೇಕು ಅಂತ 3 ದಿನ ತಗೊಳ್ತು ನನಗೆ. ನಾನು ಮೊನ್ನೆ ಆಗಬೇಕು. ಸೊ ಕಾಲೆಲ್ಲ ಫುಲ್ ನೀಟಾಗಿ ನಾವು ಮೆಡಿಕ್ಯೂರ್ ಎಲ್ಲ ಮಾಡಿಕೊಂಡು ಸೆಟ್ಗೆ ಹೋಗಿದ್ವಿ. ಸುರೇಶ್ ಸರ್ ಹೇಳಿದ್ರು ಬನ್ನಿ ಮೇಡಮ್ ಹೇಳಿ ಸರ್ ಕಾಸ್ಟ್ಯೂಮ್ ಆಗಿದೆ, ಮೇಕಪ್ ಎಲ್ಲ ಆಗಿದೆ ಅಂತ. ಇಲ್ಲ ಇನ್ನೂ ಏನೂ ಸರಿಯಾಗಿಲ್ಲ ಅಂದರು. ಸೊ ಅಲ್ಲೇ ಒಂದು ಹೊಟ್ಟದಲ್ಲಿ ಕೆಸರಿತ್ತು. ಮೇಡಮ್ ಅದು ಹೊಟ್ಟದಲ್ಲಿ ಇಳಿರಿ ಅಂದರು. ಸರ್ ನಿಜವಾಗ್ಲೂ ಇಳಿರಿ ಅಂದರು. ಸೊ ಇದಾದ್ಮೇಲೆ ಓಕೆ ಇವಾಗ ಕರೆಕ್ಟ್ ಆಗಿದೆ, ಅವ್ನು ಶಾರ್ಟ್ ಅರ್ಥ ಇವಾಗ ಆವಾಗ ಹೇಳಿದ್ರು ಹೀಗೆ ಇರ್ತಾರೆ ಅಂತ. ಸೊ 4th ಡೇ ನಾನು ಮೊನ್ನೆಯಾಗಿ ಆ್ಯಕ್ಟ್ ಮಾಡಿದಾಗ ನಾನೇ ಮುಂದೆ ಆಗಿ. ಸೊ ಸಿನಿಮಾನ ಒಂದು ತಿಂಗಳು ನಾವು 1.5 ತಿಂಗಳು ನಾವು ಹುಡುಗಲ್ಲಿ ಶೂಟ್ ಮಾಡಿದ್ವಿ. 1 ತಿಂಗಳು ಆದಮೇಲೆ ಆ ಮಳೆ, ಆ ಒಂದು ಸೀರೆ ಆಗಿರ್ಬೋದು, ಜನ ಆಗಿರ್ಬೋದು, ಅಲ್ಲಿ ಲೋಕಲ್ ಆರ್ಟಿಸ್ಟ್ ಕೂಡ ಬಂದಿದ್ರು. ಇಟ್ ವಾಸ್ ಅಂದರೆ ಬೆಂಗಳೂರು ಬಂದರೂ ನಾವು ಆ ಒಂದು ನೇಟಿವಿಟಿನ ನಾವು ಮರೆಯೋಕ್ಕಾಗ್ತಾ ಇರಲಿಲ್ಲ. ಅಂದರೆ ನಾವು ಬೆಂಗಳೂರಲ್ಲಿರೋದಾಗಿ ಅಥವಾ ನಮ್ಮ ಲೈಫಲ್ಲಿ ನಾವು ಎಷ್ಟೋ ವಿಷಯಗಳನ್ನ, ನಾವು ಚಿಕ್ಕ ವಿಷಯಗಳನ್ನ ನಮ್ಮ ಗ್ರ್ಯಾಟಿಟ್ಯೂಡ್ ಇರೋದಿಲ್ಲ. ನಾನು ನನ್ನ ಬಗ್ಗೆನೇ ಹೇಳ್ತೀನಿ. ಬಟ್ ನಾನು ಈ ಸಿನಿಮಾ ಮಾಡಿ ನಾನು ಬೆಂಗಳೂರಿಗೆ ಬಂದರೆ ನಾನು ಸಣ್ಣ ವಿಷಯನ ನಾನು ತುಂಬ ರೆಸ್ಪೆಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೊ ಅದೆಲ್ಲವೂ ನನಗೆ ಈ ಚಿತ್ರ ನನಗೆ ಕಲಿಸ್ಕೊಟ್ಟಿದೆ. ಸೊ ಇದೆಲ್ಲನೂ ನೀವು ತೆರೆ ಮೇಲೆ ನೋಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯ, ಶೌರ್ಯ, ಪ್ರಸನ್ನ ಸರ್, ಸತ್ಯ ಸರ್ ಆ್ಯಂಡ್ ರುಹಾನ್ ಆ್ಯಂಡ್ ಬಿಕ್ಕಿ ತುಂಬ ಚೆನ್ನಾಗಿ ತೋರಿಸಿದ್ಯಾ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಎಡಿಟರ್ ಏಸು ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು
ಆಲ್ಸೋ ಮೀಡಿಯಾ ನಿಮ್ಗೆ ಹೇಗೆ ಬರೆಯೋಕ್ಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡ್ಕೊಂಡಿದ್ದೀನಿ. ಹೇಳ್ತು ಮುತ್ತ ಫಿಲ್ಮ್ ಟೀಮ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್. ಇಟ್ಸ್ ಅ ಲಾಂಗ್ ಪ್ರಾಸೆಸ್, ಇಟ್ಸ್ ಬಿನ್ ಅ ಹಾರ್ಡ್ ಪ್ರಾಸೆಸ್. ಬಟ್ ಇವತ್ತು ಔಟ್ಪುಟ್ ರಿಯಾಕ್ಷನ್ ನೋಡೋದ್ರಲ್ಲಿ ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಎಂಟೈರ್ ಟೀಮ್ ಫಾರ್ ಹ್ಯಾವಿಂಗ್ ಡೆಲಿವರ್ಡ್ more than what they promised. So thank you. And now you create questions we will answer whatever questions you have. Before that, I want to pass it on to the director and director from the Arman. Very sorry, more guys. And if ನೋಡಿದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸಾಕಷ್ಟು ವಿಷಯಗಳನ್ನ ಆಲ್ರೆಡಿ ಹಂಚ್ಕೊಂಡಿದ್ದೀವಿ. ಸೊ ಟ್ರೈಲರ್ ಟೀಸರ್ ನೋಡಿದ್ದೀರಾ, ನಮ್ಮ ಸಾಂಗ್ಸ್ ಹೇಗಿದೆ ಅಂತ ನೋಡಿದ್ದೀರಾ. ಸೊ ನೀವು ಪ್ರಶ್ನೆ ಕೇಳಿದ್ರೆ ನಮಗೆ ಯೇಸು ಸರ್ ಇಲ್ಲಿ ಆ ಟ್ರೈಲರ್ ಲಾಂಚ್ ಡೇಟ್ ಅಂತ ಹಾಕಿದ್ರು. ಇವಾಗ ನಮ್ಮ ಹೀರೋಯಿನ್ ನಮ್ಮ ಪ್ರಿಯಾಂಕಾ ಮಳಲಿ ಅವರು ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ವಿಷಯ ಏನು ಅಂತಂದರೆ, ಈ ಸಿನಿಮಾ ಕನ್ನಡದಲ್ಲಿ ಸಾಕಷ್ಟು ಭರವಸೆಯ ಸಿನಿಮಾಗಳು ಬಂದು, ಕುತೂಹಲ ಮೂಡಿಸುವಂಥ ಸಿನಿಮಾಗಳು ಬಂದು, ಪ್ರಯೋಗಾತ್ಮಕ ಸಿನಿಮಾಗಳು ಕೂಡ ಬಂದು. ಸೊ ಆ ಸಾಲಿನಲ್ಲಿ ಇದು ಒಂದು ಸೇರುತ್ತೆ ಅನ್ನೋ ಸೂಚನೆ ಕೂಡ ನಮಗೆ ಸಿಗ್ತಾ ಇದೆ. ಸೊ ಒಳ್ಳೆಯದಾಗಿ. ನನ್ನ ಪ್ರಶ್ನೆ ಏನು ಅಂದರೆ, ಇದನ್ನ ಯಾವ ವರ್ಗಕ್ಕೆ ಸೇರಿಸ್ಬೋದು ಅಂದರೆ, ಹಾಡುಗಳನ್ನ ಕೇಳಿದ್ವಿ, ಕೊಡವ ಹಾಡುಗಳನ್ನ ಕೇಳಿದ್ವಿ. ಸೊ ಅಲ್ಲಿಗೆ ಕೊಡವ ಭಾಷೆ ಕೇಳಿದ ತಕ್ಷಣ ಇದು ಪ್ರಾದೇಶಿಕ ಭಾಷೆಯ ಸಿನಿಮಾನ ಅನ್ನೋ ಅನುಮಾನ ಬರ್ತದೆ. ಕನ್ನಡ ಸಿನಿಮಾ ಹೌದು, ಕೇಳಿದ ತಕ್ಷಣ ಏನೋ ಒಂದು ಕಡೆಗೆ ಅನುಮಾನಗಳು, ಪ್ರಶ್ನೆಗಳು ಬರ್ತವೆ. ಇದಕ್ಕೆ ನಿರ್ದೇಶಕರು ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಇದು ಒಂದು ಪ್ರದೇಶಕ್ಕೆ ಸೀಮಿತವಾದ ಸಿನಿಮಾ ಅಲ್ಲ. ಅದು ಮೋರ್ ರೀಜನಲ್ ಈಸ್ ಮೋರ್ ಯೂನಿವರ್ಸಲ್ ಅಂತ ನಂಬಿಕೆ ಇಟ್ಟು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಇದು ಬರೀ ಕೊಡಗು ಸೀಮಿತ ಅಲ್ಲ, ಕೊಡಗಿನ ಕಥೆನ ಇಡೀ ಕರ್ನಾಟಕ ಕೇಳಕ್ಕೆ ಹೊರಟಿದ್ದೀವಿ. ಸಾಧ್ಯ ಆದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಜನಗಳು ಸಪೋರ್ಟ್ ಮಾಡಿದ್ರೆ, ಕರ್ನಾಟಕದ ಆಚರಣೆಗಳ ಟ್ರೈ ಮಾಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಸಿನಿಮಾಗೆ ಬೇರೆ ಯಾರೋ ಒಬ್ಬ ಸ್ಟಾರ್ ನಟ ನಡೆಸಬೇಕಾಗಿತ್ತು. ಆದರೆ ನೀವೇ ಎಲ್ಲ ಸೇರಿ ಕೊನೆಗೆ ಹೊಸಬರು ಸೇರ್ಕೊಂಡು ಮಾಡುವಂಥ ಸಿನಿಮಾ. ಸೊ ಯಾವ ದೊಡ್ಡ ಟೆಕ್ನಿಷಿಯನ್ಗೂ ಅಥವಾ ದೊಡ್ಡ ಸ್ಟಾರ್ಗೂ ಕಮ್ಮಿ ಇಲ್ಲದಂಥ ಒಂದು ವಿಜುವಲ್ ನಮಗೆ ಕಾಣ್ತಾ ಇದೆ. ಸೊ ಆ ಭರವಸೆ ಕೂಡ ಸಿನಿಮಾದಲ್ಲಿದೆ. ಶುರುವಾಗಿದ್ದು ಹೇಗೆ, ಮತ್ತು ಶುರುವಾದ ಮೂಮೆಂಟಲ್ಲಿ ನಿಮಗೆ ಈ ಲೆವೆಲಿನ ವಿಜುವಲ್ ತರ್ಬೋದು ಅಂತ ಅನಿಸ್ತಾ? ಸರ್, ಒಂದು ಈ ಸಿನಿಮಾಗೆ ನಾವು ಯಾವುದು ಸ್ಟಾರ್ನ ಇಟ್ಕೊಂಡು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಲಿಲ್ಲ. ನಾವು ಈ ಟೀಸರ್ ಫೀಚರ್ ಫಿಲ್ಮ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣದೊಂದು ಟೀಸರ್ ಮಾಡಿದ್ವಿ. ಅವಾಗಲೇ ಫಿಕ್ಸ್ ಆಗಿದ್ವಿ ನಮ್ಮ ಶೌರ್ಯ ಸರ್ ಅಂದರೆ ಅವರೇ ಮೊತ್ತ ಹಾಕಬೇಕು ಅಂತ. ಆ ಟೀಸರ್ ಮಾಡಿದ್ಮೇಲೆ ನನಗಂತ ಆದ ಡೈರೆಕ್ಟರ್ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೇಯಿಂಗ್ ಮೊತ್ತನ ಈಗಿರೋ ಮೂಮೆಂಟ್ ಇವ್ರನ್ನ ಬಿಟ್ಟರೆ ಬೇರೆ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಅಲ್ಲಿಂದ ಇದು ಬೆಳೀತಾ ಹೋಯ್ತು ಸರ್. ಆ ಸಣ್ಣ ಟೀಸರ್ ನೋಡಿ ಸತ್ಯ ಸರ್ ನಮ್ಮಲ್ಲಿ ಭರವಸೆ ಇತ್ತು. ರೈತ ಮುತ್ತ ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಬ್ಬರು ದೇವಯಾನ ಅಂತಿದ್ದಾರೆ, ಅವ್ರ ಮೂಲಕ ರವೀಂದ್ರ ಸರ್ ನಮ್ಮ ಸಿನಿಮಾ ನೋಡೋದ್ಮೇಲೆ ಅವರು ಇನ್ನಷ್ಟು ಭರವಸೆ ಬಂದು ರಿಲೀಸಿಂಗ್ ಪಾರ್ಟ್ನರ್ ಮುಂದೆ ಬಂದಿದ್ದಾರೆ. ಅದೇ ರೀತಿ ಅಕ್ಷಯ್ ನಗರ್ ಸರ್ ಮತ್ತು ಶ್ರೀಧರ್ ಕಪ್ಪ ಅವರನ್ನು ಕೈ ಜೋಡಿಸಿದ್ದಾರೆ. ಸೊ ದೀಸ್ ದ ಜರ್ನಿ ಸರ್. ಪ್ರೊಡ್ಯೂಸರ್ ಸರ್, ಈ ಒಂದು BGMಗೆ ಆ BGM ಸಾಂಗ್ನ ಹೇಗೆ ಅರ್ಥ ಮಾಡಿದ್ರೆ ಇಷ್ಟೊತ್ತು ನಿಮ್ಮ ಪ್ಯಾಷನ್ನು ಮತ್ತು ಖರ್ಚು ಮಾಡೋದು ಕಾಣ್ತಾ ಇದೆ ಸಿನಿಮಾಗೆ ಒಳ್ಳೆಯದಾಗೋದು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಆದರೆ ಇದು ಕೊಡಗು ಭಾಷೆ ಅಂತ ಕನ್ನಡ ಎರಡು ಮಿಕ್ಸ್ ಮಾಡಿ ಸಿನಿಮಾ ಆಗಿರುತ್ತೆ. ಯಾವ ಥರ ಸಿನಿಮಾ ಒಳಗಡೆ ಲ್ಯಾಂಗ್ವೇಜ್ ಕನ್ನಡ ಮತ್ತು ಕೊಡಗು ಎರಡೂ ಇರುತ್ತಾ ಅಥವಾ ಬರೀ ಕನ್ನಡದಲ್ಲಿ ಇರುತ್ತಾ? ಸ್ವಲ್ಪ ಮಾನಿಟರ್ ವಾಲ್ಯೂಮ್ ಕೊಡ್ತೀರಾ? ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ ಪ್ಲೀಸ್. ಸೊ ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ, ಪ್ರಶ್ನೆಗಳು ಗೊತ್ತಾಗ್ತಾ ಇಲ್ಲ ಇಲ್ಲಿಂದ. ಓಕೆ, ಇದರಲ್ಲಿ ಒಂದು 10% ಒಂದು ಸೆಂಟೆನ್ಸಲ್ಲಿ ಯಾವುದೋ ಒಂದು ಕಡೆ ಒಂದು ಕೊಡುವ ಭಾಷೆ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಇದೆ. 90% ಕನ್ನಡದಲ್ಲೇ ಇದೆ. ಒಂದು 10%
ಅಲ್ಲಲ್ಲಿ ಕೊಡುವ ಭಾಷೆಗಳು ಬರುತ್ತೆ. ನಾವು ಏನಕ್ಕೆ ಅದು ಇಟ್ಟಿದ್ದೀವಿ ಅಂದರೆ ನೇಟಿವಿಟಿ ಲೂಸ್ ಆಗಬಾರ್ದು ಅಂತ. ಸೊ ಕೆಲವು ಸೆಂಟೆನ್ಸು ಆ ಭಾಷೆಯಲ್ಲಿ ಅಲ್ಲಿರುವಾಗ ಹೇಳಿದ್ರೇ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಈ ಒಂದು 2 ವರ್ಷನ ಮಾಡಿ ನೋಡಿದ್ದೀವಿ ನಾವು. ನಮಗೆ ಆ ಫಿಲ್ಮಲ್ಲಿ ಆ ವೆಯ್ಟು ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಬರುವಾಗ ಅದು ಅಗ್ರೆಷನ್ ನಮಗೆ ಬಂತು. ಅದಕ್ಕೆ ನಾವು ರಿಟೈನ್ ಮಾಡಿದ್ದೀವಿ. ನೀವು ಹೇಳಿದ್ದು ಕರೆಕ್ಟು. ಕೆಳಗೆ ಕನ್ನಡದಲ್ಲಿ ಸಬ್ ಟೈಟಲ್ಸ್ ಬರ್ತಾಯಿತ್ತು. ಅದು ಜನರಲಿ ಎಲ್ಲರಿಗೂ ಅರ್ಥ ಆಗಬೇಕಂತ ಹಾಕಿದ್ದೀವಿ. ಬಟ್ ವಿ ಫೆಲ್ಟ್ ದಟ್ ದ ವರ್ಡ್ಸ್ ವಿಚ್ ವಿ ಯೂಸ್ಡ್ ಇನ್ ಕೊಡುವ ದಟ್ ಸ್ಟುಡ್ ಹೈಯರ್. ಸರ್, ಈಗ ಈ ಹೈಫೈ ಸ್ಟುಡಿಯೋಸು ಮತ್ತು AC22 ಈ 2 ಕೊಲಾಬ್ರೇಷನ್ ಹೇಗಾಯಿತು? ಸೊ ಏನಿದೆ ಪ್ರೊಡಕ್ಷನ್ ವರ್ಕ್ ಮಾಡೋ ಉದ್ದೇಶ, ಬೇರೆ ಇಂಟೆನ್ಷನ್ ಏನೇನಿದೆ ಅಂದರೆ ಇನ್ನೂ ಬೇರೆ ಬೇರೆ ಸಿನಿಮಾ ಪ್ರಾಜೆಕ್ಟ್ಗಳು? ಸರ್, ಅದು ಅದ್ಭುತವಾದ ಕ್ವೆಶ್ಚನ್. ನಾನು ಹೇಳೋದಕ್ಕಿಂತ ಪವಿತ್ರ ಸರ್ ಹೇಳಿದರೆ ಚೆನ್ನಾಗಿರುತ್ತೆ. ಅವ್ರು ಹೇಳೋದು ಕರೆಕ್ಟಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಸಾರಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ನಾನು ಸತ್ಯ ಸರ್ ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಫ್ರೆಂಡ್ಸು. ಸೊ ಯಾವುದೋ ಒಂದು ಡಿಸ್ಕಷನ್ ಬಂದಾಗ, ಈ ಮೂವೀಸ್ ಬಗ್ಗೆ ಇದು ಬಂದಾಗ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ಸೊ ಅದಕ್ಕೋಸ್ಕರ ನಾನು ಅಸೋಸಿಯೇಟ್ ಆಗಿದ್ದೀನಿ. ಸೊ ಗೋಯಿಂಗ್ ಫಾರ್ವರ್ಡ್ ಕೊಲಾಬರೇಷನ್ ವಿಲ್ ಬಿ ಅ ನೆಕ್ಸ್ಟ್ ಫ್ಯೂಚರ್ ಆಫ್ ಎನಿ ಇಂಡಸ್ಟ್ರಿ. ಈ ಥರ ಇರೋದ್ರಿಂದ ನಾವು ಇನ್ನೂ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ಗಳನ್ನ ಜೊತೆಗೆ ಮಾಡುವ ಎಲ್ಲ ಒಂದು ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಕೊಲಾಬರೇಟ್ ಆಗಿದ್ದೀವಿ ಸರ್. ಯಾಕಂದರೆ ಒಂದು ಹೊಸ ತಂಡ ಕಟ್ಕೊಂಡಾಗ ಈ ಬಜೆಟ್ ಸಿನಿಮಾ ಮಾಡೋ ಸ್ವಲ್ಪ ಯೋಚನೆ ಮಾಡ್ತಾರೆ. ನೀವು ಯಾವ ದೇವ್ರಿಗೆ ಮೇಲೆ ಇಷ್ಟೊಂದು ಬಜೆಟ್ ಹಾಕಿ ಈ ಒಂದು ಈವೆಂಟ್ ಇನ್ಸ್ಟಿಟ್ಯೂಟ್ ಅಂತ ಮಾಡಿದ್ರು ಹುಬ್ಬಳ್ಳಿಲಿ ಕೂಡ. ಸೊ ನಮ್ಗದೊಂದು ಯೋಚನೆ ಇದೆ, ಹೊಸಬ್ರು ಬಂದಾಗ ಹೇಗೆ ಸಸ್ಟೈನ್ ಆಗಿ. ಖಂಡಿತವಾಗ್ಲೂ ಸರ್, ನಾನು ಕಂಪ್ಲೀಟ್ ಮೂವಿ ನೋಡಿದ್ದೀನಿ, ಕಂಟೆಂಟ್ ನೋಡಿದ್ದೀನಿ. ಅದು ನೋಡಿದ ತಕ್ಷಣ ನನಗೆ ಈ ಥರ ಒಂದು ಕಂಟೆಂಟ್ ಇದಕ್ಕೆ ಪಾರ್ಟ್ ಆಗಿರಬೇಕು ಅಂತ ನಾನು ಬಯಸಿ ಇದಕ್ಕೆ ಬಂದಿದ್ದೀನಿ ಸರ್. ನಿರ್ದೇಶಕರು ಯಾಕೆ ಇದು ನೋಡಿದಾಗೆ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅಂತ ಅನ್ಸುತ್ತೆ. ಕೇಳ್ತಾ ಇದೆಯಾ? ವಾಯ್ಸ್ ಮಾತಾಡ್ಲಾಗ್ತದೆ ಸರ್. ಇದು ಟೀಸರ್ ನೋಡ್ತಿರೋ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅನ್ಸುತ್ತೆ. ಈ ಕಂಟೆಂಟ್ ಥಿಂಕಿಂಗ್ ಹೇಗೆ ನಿಮಗೆ? ರಿಯಲ್ ಇನ್ಸಿಡೆಂಟ್ಸಾ? ಈ ಕತೆ ಹೇಗೆ ಹೊಡೆದಿದ್ದು? ಸರ್, ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ. ಈ ಕತೆ ಹೇಗೆ ಬಂತು ಅಂತ ಹೇಳಿದ್ರಿ, ಇದು ಮಡಿಕೇರಿನಲ್ಲಿ ನಡೆಯೋ ಕತೆ, ಅಂದರೆ ಕೊಡಗಿನಲ್ಲಿ ನಡೆಯೋ ಕತೆ. ನಾನು ಕೊಡಗಿನವನೇ. ಸೊ ಅಲ್ಲಿ ಜನಗಳನ್ನ ನೋಡಿದ್ದೀನಿ. ಈ ಜನಗಳೆಲ್ಲ ನಮ್ಮ ಕಣ್ಮುಂದೆನೇ ಬದುಕಿದ್ದವರು, ಕೆಲವರು ಈಗಿಲ್ಲ, ಇನ್ನು ಕೆಲವರು ಇದ್ದಾರೆ. ಸೊ ಅವ್ರು ನಮ್ಮ ಮುಂದೆ ಇದ್ದರು, ಬದುಕಿದ್ರು, ಹೋದ್ರು ಅನ್ನೋದು ಕೆಲವರಿಗೆಲ್ಲ ಗೊತ್ತೇ ಇಲ್ಲ. ಅವರ ಜೀವನ ಹೇಗಿತ್ತು ಅನ್ನೋದನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆ ಕೆಲವೊಂದು ರಿಯಲ್ ಇನ್ಸಿಡೆಂಟ್ನ ವಿ ಹ್ಯಾವ್ ಟೋಲ್ಡ್ ಇನ್ ಎ ಫಿಕ್ಷನಲ್ ವೇ, ಅಂದರೆ ಸಿನಿಮ್ಯಾಟಿಕ್ ಆಗಿ ಏನು ಹೇಳಬೇಕು ಅದನ್ನು ಹೇಳಕ್ಕೆ ಕೊಟ್ಟಿದ್ವಿ ಸರ್. ಶೂಟಿಂಗ್ ಕಂಪ್ಲೀಟ್ ಕೊಡಗಲ್ಲ ಮಾಡಿದ್ದೀರಾ? ಹೌದು ಸರ್, 55 ಡೇಸ್ ಕಂಪ್ಲೀಟ್ ಕೂರ್ಗಲ್ಲೇ ಶೂಟ್ ಮಾಡಿದ್ದು. ಒಂದು 3 ಡೇಸ್ ಮಾತ್ರ ಕನಕಪುರದಲ್ಲಿ ಶೂಟ್ ಮಾಡಿದ್ವಿ. ಪಾರ್ಟಿ ಸಾಂಗ್ ಎಲ್ಲ ಏನು ನೋಡಿದ್ರಲ್ಲ, ಇದು ಶಾರ್ಟ್ ಇನ್ ಕನಕಪುರ. ನಿಮ್ಮ ಸಿನಿಮಾದ ಹೀರೋ ವ್ಯವಸ್ಥೆ ವಿರುದ್ಧ ಹೋರಾಡ್ತಾನ ಅಥವಾ ವ್ಯಕ್ತಿ ವಿರುದ್ಧ ಹೋರಾಡ್ತಾನ? ಇದು ಒಂದು ಸಂಘರ್ಷಣ ಸಿನಿಮಾನ ಸರ್? ಅವನು ಬದುಕಕ್ಕೆ ಹೋರಾಡ್ತಾನೆ. ಒಂದು ದಿನ ಅವನದು ಮುಖ್ಯ ಉದ್ದೇಶ ಏನಂದರೆ ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು. ಯಾರಾದರೂ ಸತ್ರೆ ನಾನು ಬದುಕ್ತಾನೆ. ಇದು ಯಾರ ವಿರುದ್ಧ ಹೋರಾಟನೂ ಅಲ್ಲ, ಅವನು ಬದುಕಬೇಕು ಅನ್ನೋ ಛಲ ಇರುತ್ತೆ. ಆದ್ರೆ ಬದುಕಿನ ಛಲ. ಒಂದು ನೆಗೆಟಿವ್ ಶೇಡ್ ಆ್ಯಕ್ಟ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇರೆ ಥರ ಇದೆ ಈ ಪಾತ್ರ. ತುಂಬ ಹೇಳೋದಿಲ್ಲ. ಹೊಸ ಟೀಮ್ ಅನ್ಸೋದಿಲ್ಲ ಸರ್. ಯಾರೋ ಹೊಸ ಟೀಮೇ ಅಲ್ಲ. ಇವ್ರಿಗಿರೋ ಸಿನಿಮಾ ಮೇಲೆ ಹೋಗಿದ್ರೆ ಎಲ್ಲವನ್ನೂ ಕಲಿತಿದೆ. ಈ ಕಲಿತೆ ಬಂದು ಮಾಡಬೇಕು ಅಂತಿಲ್ಲ, ಮಾಡ್ತಾನೆ ಕಲಿಬೋದು. ಹಂಗೆ ಇವ್ರಿಗಿರೋ ಪ್ರೀತಿನೇ ಬೇರೆ ಸಿನಿಮಾ ಮೇಲೆ. ನೀವು ಯಾವತ್ತೂ ನನಗೆ ಇವ್ರು ಯಾರು ಹೊಸಗಳು ಅನಿಸೇ ಇಲ್ಲ ಈ ಟೀಮಲ್ಲಿ ವರ್ಕ್ ಮಾಡುವಾಗ. ಹಂಗಾಗಿ ನೀವು ಯಾವುದೇ ಇದಕ್ಕೂ ಬರ್ತೀನಿ. ಬಿಕಾಸ್ ಇವ್ರು ಅದ್ರ ಮೇಲೆ ಇರೋ ಪ್ರೀತಿ ನನಗೆ ಗೊತ್ತಾ ಸಿನಿಮಾ ಮೇಲೆ. ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ಇವರೆಲ್ಲ. ಸೊ ನನಗೆ ಯಾವತ್ತೂ ಹೊಸ ಅನಿಸಿಲ್ಲ. ಇದರ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದ್ದೀನಿ. ಹೌದು ಸರ್, ನಾವು ಮುಖಾನ ನವಿಲಿಗೆ ಹೋಲಿಸ್ತೀವಿ. ಅವನಲ್ಲಿ ಇನ್ನೋಸೆನ್ಸ್ ಇದೆ, ವೈಲ್ಡ್ನೆಸ್ ಇದೆ. ಸೊ ಪ್ರತಿಯೊಬ್ಬ ಮನುಷ್ಯನೂ ಇರುತ್ತೆ. ನಮ್ಮಲ್ಲಿ ಆ ಇನ್ನೋಸೆನ್ಸ್ ಯಾವಾಗ ಆಚೆ ಬರುತ್ತೆ, ವೈಲ್ಡ್ನೆಸ್ ಯಾರು ಆಚೆ ತರಬಹುದು ನೋಡಿ. ಸೊ ಕಾಳಿಗೆ ಸಪೋರ್ಟ್ ತುಂಬ ಇದೆ. ಅದು ಹೇಗೆ ಅಂತ ಈ ಸಾಂಗ್ ಪ್ಯಾಟರ್ನ್ ಮತ್ತು ರೀ ರೆಕಾರ್ಡಿಂಗ್ ಯಾವುದು ಹೆಚ್ಚು ಚಾಲೆಂಜಿಂಗ್ ಅಲ್ಲ? ಸಾಂಗು ಮತ್ತು ರೀ ರೆಕಾರ್ಡಿಂಗ್ ಪ್ಯಾಟರ್ನಲ್ಲಿ ಯಾವುದು ಹೆಚ್ಚು ನಿಮಗೆ ಚಾಲೆಂಜಿಂಗ್ ಆಗಿ ಅನಿಸಿದೆ? ಸರ್, ನಮ್ಮದು ಸಾಂಗ್ಸ್ ಎಲ್ಲ ನೋಡಿದ್ರೆ ನೀವು, ಸಾಂಗ್ಸ್ ಇಟ್ಸ್ ಅ ಪಾರ್ಟ್ ಆಫ್ ರೀ ರೆಕಾರ್ಡಿಂಗ್ ಸರ್. ಸೊ ಚಾಲೆಂಜಿಂಗ್ ಅಂದರೆ ದ ಹೋಲ್ ಮೂವಿ ವಾಸ್ ಚಾಲೆಂಜಿಂಗ್. ಬಟ್ ಸಾಂಗ್ಸ್ ಅದನ್ನು ನಾವು ಬಿಟ್ ಬೈ ಬಿಟ್ ನಾವೇನು ಜನರಲ್ಲಿ ತೋರಿಸ್ತೀವಿ. ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಟು ಮಿ. ಸೊ ಬಿಕಾಸ್ ಅದು ಆ ಕತೆ ಒಳಗೆ ಹೊಂದ್ಕೊಂಡೇ ಹೋಗ್ಬೇಕಿತ್ತು ನಮಗೆ. ಅದು ಸೆಪರೇಟ್ ಆಗಿರೋ ಚಾನ್ಸ್ ಇರಲಿಲ್ಲ ನಮಗೆ. ಇದು ಸಾಂಗ್ ಏನು ಮಾಡಿದ್ರಿ?
ಎಷ್ಟು ಜನ ವರ್ಕ್ ಮಾಡಿದ್ರಿ ಟೀಮ್ ಮತ್ತು ಎಷ್ಟು ಸಮಯ ತಗೊಂಡ್ರೆ? ಸರ್ ಟೋಟಲಿ ನಮ್ಮ ಟೀಮಲ್ಲಿ ಇರ್ತಿರಲ್ಲ, ಸೊ ಇವರಲ್ಲದೆ ಇನ್ನ ಒಂದು 3 ಜನ ಇಬ್ಬರು ಇದ್ದಾರೆ, ಅವರು 3 ಜನ ಇದ್ದಾರೆ, ಅವ್ರ ಟೀಮ್ ಆಗಿರೋದು. ಸೊ ಇದು ನನ್ನ ಟೀಮ್ ಆಕ್ಚುಲಿ. ಅಂಡ್ ಟೋಟಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಆಲ್ಮೋಸ್ಟ್ ಒಂದು 3 to 4 months ಟೈಮ್ ಲೈನ್ ಅಲ್ಲಿ ನಾವು ಮುಗಿಸಿದ್ವಿ ಸರ್. ಒಂದು ನಿಮಿಷ ಅದಕ್ಕೆ ಆ್ಯಡ್ ಮಾಡ್ತಾರೆ. 4 months ಮಾಡಿದವರು ಮತ್ತು ಕಥೆಗೆ ಎಷ್ಟು ಆಳವಾಗಿ ಇಳಿದುಬಿಟ್ಟಿದ್ದೀವಿ ಅಂತಂದರೆ, ಏನೋ ಒಂದು ಥಾಟು ಮತ್ತೆ ಸಮಯಗಳಿಗೆ ಹೇಳಿದ್ರೆ ನಾನು ನಿಮ್ಗೆ ಹೇಳ್ಬೋದು, ಸಾಂಗ್ ಅದನ್ನು ಡೆವಲಪ್ ಮಾಡಿ ಫೈನಲ್ ಬರೋದಕ್ಕೆ ಕೂಡ ಟೇಕಿಂಗ್ ಟೈಮ್. ಬಟ್ ಆ ಟೀಮ್ನ ಒಂದು ಸಾಂಗ್ ಅಂತ ರಫ್ ಬರ್ತದೆ, ಅದು ಇಮಿಡಿಯೇಟ್ ಆಗಿ ಒಂದು ವಿದಿನ್ 2-3 hours ಮಾಡಿದ್ರು ಸರ್. ಇನ್ಫ್ಯಾಕ್ಟ್ ಬಳ್ಳವ ಸಾಂಗ್ ಏನು ನೋಡೋದಿಲ್ಲ ಸರ್, ಬಳ್ಳವ ಮತ್ತೆ ಕ್ರೂರ ವಿಧಿಯಲ್ಲಿ ಇನ್ಫ್ಯಾಕ್ಟ್ ಅದನ್ನ 2 ದಿನದಲ್ಲಿ ಅಲ್ಲಿಂದ ಬಂದು ಆ ಒಂದು ಥಾಟ್ ಪ್ರೊಸೆಸ್ ನಮ್ದು ಕಂಟಿನ್ಯೂಸ್ ಆಗಿ ಏನು ಡೆವಲಪ್ ಆಗ್ತಾನೆ ಇತ್ತು, ಅದನ್ನ ನಾವು ಒಂದು 2 days ಅಲ್ಲಿ ಅಲ್ಲಿಂದ ವಾಪಸ್ ಬಂದು ಬೆಂಗಳೂರಿಗೆ ಮಾಡ್ಕೊಂಡು ಪ್ರಪೋಸಲ್ ಹೋಗಿದ್ವಿ. ಆಕ್ಚುಲಿ ದಟ್ ವಾಸ್ ಆ ಥರ ನೀವು ಟೈಮ್ ಆ ಥರದಲ್ಲೂ ಮಾಡಿದ್ವಿ. ಬಟ್ ಓವರ್ ಆಲ್ ಅಂತ ತಗೊಂಡ್ರೆ ಒಂದು 3 to 4 months ಅಲ್ಲಿ ಬ್ಯಾಕ್ಗ್ರೌಂಡ್ ಸೋರ್ಸ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಮ್ಯೂಸಿಕ್ ಡೈರೆಕ್ಟರ್ ಸರ್ 1 ನಿಮಿಷ. ಇವರು ಹೇಳಿದ್ದು ಟೋಟಲ್ ಆಗಿ ಸುಳ್ಳು. ಓಕೆ, ಇದು 3-4 months ಅಂತ ಹೇಳಿದ್ರು. ಆ 3-4 months ಫೈನಲ್ ಆಗಿ ಮಾಡೋಕ್ಕೆ ಇದು 10 years ಅವ್ರದ್ದು ತಪಸ್ಸು. 10 years ಇದು ಅದರಲ್ಲಿ ಬಂದಿರೋ ಮ್ಯೂಸಿಕ್ ಇದು. ಇದರಲ್ಲಿ ಒಂದೊಂದು ನೋಟ್ಸ್ ಅವರಿಗೆ ಗೊತ್ತಿದೆ. ಸುಮ್ಮನೆ ಏನೋ ನಮಗೆ 3 months ಅಂತ ಹೇಳ್ಬಿಟ್ರು, ಆ 3 months 24/7 ಕೆಲಸ ಮಾಡಿದ್ರು. ಸೊ ಅದಕ್ಕೆ ಹೇಳಿದ್ದು ಇದು ಹೇಳಿದ್ದು ಸುಳ್ಳು ಅಂತ. ಬಟ್ ಏನೋ ತುಂಬ ಹಾರ್ಡ್ ವರ್ಕ್. 3 months ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ 3 months into 8 hours, 3 months into 4 hours ಇಲ್ಲ. ನಾನು ಇವರು ಪಕ್ಕದಲ್ಲೇ ಇರೋದು ಮನೆ. ಐ ಹ್ಯಾವ್ ಸೀನ್ 3 months ಎಲ್ಲ ವಾಕಿಂಗ್ ಬಿಟ್ಬಿಟ್ರು, ಎಕ್ಸಸೈಸ್ ಮಾಡೋದು ಬಿಟ್ಬಿಟ್ರು. 24/7 ಬೇರೆ ಏನೆಲ್ಲ ಸ್ಟುಡಿಯೋಲ್ಲ ಇದ್ರು. ಮೇಡಮ್ ಹೇಳಿದ್ದು ಸುಳ್ಳೇ ಇಲ್ಲ. ಮೇಡಮ್ ಹೇಳಿದ್ದು 100% ಯಾವತ್ತೂ ಕೇಳಿದ್ರೆ ನಾನು ಫಸ್ಟ್ ಕ್ವೆಶ್ಚನ್ ಕೇಳೋದು ಎಲ್ಲಿರೋದು ಕೇಳೋದು, ನನಗೆ ಫಸ್ಟ್ ಆನ್ಸರ್ ಬರೋದು ಸ್ಟುಡಿಯೋಲ್ಲಿ ಇದ್ದೀನಿ ಕೇಳೋದು. ಸೊ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಡೈರೆಕ್ಟರ್ ಸರ್ ಪ್ರಸನ್ನ ಕೇಶವ್, ನೀವು ಕನ್ನಡದವರಲ್ವಾ? ಸರ್ ಕನ್ನಡ ಅಲ್ವಾ? ಹೌದು ಸರ್, ಕನ್ನಡ ಸರ್. ನಮ್ಮ ಪ್ರಶ್ನೆ ಏನಿಲ್ಲ, ಸಾಧ್ಯ ಆದಷ್ಟು ನೀವು ಕನ್ನಡದಲ್ಲೇ ಮಾತಾಡಿದ್ರೆ ತುಂಬ ಒಳ್ಳೆಯದು. ಓಕೆ ಸರ್. ಇಲ್ಲ ಅಂತಂದರೆ ಕಮಲಾಸ್ ಅಂತ ಇನ್ಯಾರೋ ಬಂದು ಇಂಗ್ಲೀಷ್ ಕನ್ನಡ ಅಂತ ತಲಗಟ್ಟೆ ಮಾಡ್ತಾರೆ. ಸೊ ನಮ್ಮ ಭಾಷೆನ ನಾವೇ ಹೆಚ್ಚು ಸಾಧ್ಯ ಆದಷ್ಟು. ಥ್ಯಾಂಕ್ ಯು. ಖಂಡಿತ ಇದು ಒಂದೇ ಒಂದು ಟೆಕ್ನಿಷಿಯನ್ ಆಗಿ ಇಂಗ್ಲೀಷ್ ಪದಗಳು ಜಾಸ್ತಿ ಬಳಸಬೇಕು ಗೊತ್ತು, ಆದರೆ ಸಾರ್ವಜನಿಕ ಸಭೆಗಳಲ್ಲಿ ನಮ್ಮ ಭಾಷೆನ ನಾವು ಹೆಚ್ಚು ಬಳಸೋಣ. ಇಲ್ಲಾಂದ್ರೆ ಕಮಲಾಸ್ ಅಂತ ಆದವರು ಇನ್ನೊಬ್ಬರು ಬರೋದು ಬೇಡ ಅಲ್ವಾ? ಥ್ಯಾಂಕ್ ಯು. ಮೊದಲಿಗೆ ಇಡೀ ತಂಡಕ್ಕೆ ಅಭಿನಂದನೆ, ಒಳ್ಳೆ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಸೇರಿ ಒಂದು ನಾಡಿ ಬಿರಿಯಾನಿ ಮಾಡಿದ್ದಾರೆ. ಆ ಸ್ಮೆಲ್ ಬದಲಿಸೋಕ್ಕೆ ಏನೇನು ಪ್ಲಾನ್ ಮಾಡಿದ್ದಾರೆ? ಎಲ್ಲರೂ ಸ್ಮೆಲ್ನ ನೀವು ಬದಲಿಸಬೇಕು. ನಾವು ಅದನ್ನ ರೆಡಿ ಮಾಡಿದ್ದೀವಿ, ಅದನ್ನ ನೀವುಗಳು ಬದಲಿಸಬೇಕು. ಏನನ್ನ ಬದಲಿಸಬೇಕು, ನೀವು ಬದಲಿಸಿದ್ರೆ ಕರ್ನಾಟಕ ಅದನ್ನ ಆಚೆ ಬಿಟ್ಟು ಹೋಗೋ ಶಕ್ತಿ ಅಲ್ಲ, ಏನೇನು ಪ್ಲಾನ್ ಮಾಡಿದ್ದೀರಾ? ಪ್ಲಾನ್ಸ್ ಈಗ ನಾವು ರಿಲೀಸ್ ಮಾಡಬೇಕು ಅಂತ ಬಂದಿದ್ದಲ್ವಾ, ಸತ್ಯ ಸರ್ ಒಂದು ಕನಸಿತ್ತು ನಾರ್ತ್ ಕರ್ನಾಟಕದಲ್ಲಿ ಮಾಡಬೇಕು. ಬಿಕಾಸ್ ನಾರ್ತ್ ಕರ್ನಾಟಕದವರು ಎಲ್ಲ ಥ್ರೋಟ್ ಕರ್ನಾಟಕ ಪ್ರೀತಿ ತೋರಿಸ್ತಾರೆ ಸಿನಿಮಾಗೆ. ಬಟ್ ನಾರ್ತ್ ಕರ್ನಾಟಕದಲ್ಲಿ ಇದಕ್ಕಿಂತ ಜಾಸ್ತಿ ಒಂದು ಹೊರಗಿದೆ ಅಂತ ಸತ್ಯ ಸರ್ ಯೂಸ್ ಇರ್ತಾರೆ. ಸೊ ಹಂಗಾಗಿ ಇಲ್ಲಿ ಮಾಡೋದಾಯ್ತು. ಸೊ ಇಲ್ಲಿ ಮಾತಾಡೋರು ಬಂದಿದ್ದಾರೆ, ಇಲ್ಲಿ ಇವತ್ತು ನೋಡಿದ್ದು ನಿಮ್ಗೆ ಇಷ್ಟ ಆಗುತ್ತೆ, ನೀವು ಒಂದಷ್ಟು ಸಲ್ಲಿಸ್ತಾರೆ. ಸೊ ಇನ್ನೊಂದಷ್ಟು ಮಾಡಕ್ಕೆ ಹೋಗ್ತೀವಿ. ನಾಡಿದ್ದು ಸುಮಾರು ಅವಕಾಶಗಳನ್ನು ಪ್ರೆಸೆಂಟ್ ಇಟ್ಕೊಂಡಿದ್ದೀವಿ. ಅದೇ ರೀತಿ ಸರ್ ಥ್ಯಾಂಕ್ ಯು. ಸರ್ ಸೊ ಒಂದು ಸಣ್ಣ ವಿಶೇಷ ಸರ್ ಪ್ರಸನ್ನ ಸರ್ ನಮ್ಮದು ರೀಜನಲ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು ಒಂದೊಂದು ಆಲ್ಮೋಸ್ಟ್ ಆಲ್ ದಿ ಡಿಸ್ಟ್ರಿಕ್ಟ್ಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು ಹೋಗಿ. ನಮಗೆ ಇಡೀ ಕರ್ನಾಟಕದ ಎಲ್ಲ ಕಡೆ ಹೋಗಿ ಎಲ್ಲರಿಗೇನು ಇದನ್ನ ಮುಗಿಸ್ಬೇಕಂತ ಒಂದು ಪ್ಲ್ಯಾನ್ ಇದೆ. ಅದಕ್ಕೆ ನಾವು ಇಲ್ಲಿ ಫಸ್ಟು ಆಡಿಯೋ ಲಾಂಚ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡಿ, ಟ್ರೈಲರ್ ಲಾಂಚ್ ಬೆಂಗಳೂರಲ್ಲಿ ಮಾಡೋದು. ಇನ್ ಬಿಟ್ವೀನ್ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಬೆಂಗಳೂರು
ಶಿವಮೊಗ್ಗ, ಗದಗಲ್ಲಿ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೀವಿ ನಾವು. ಸೊ ಎಲ್ಲ ಕಡೆ ಹೋಗಿ ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು. ಮಡಿಕೇರಿಯಲ್ಲಿ ಮಾಡ್ತಾ ಇದ್ದೀವಿ ನಾವು. ಸೊ ನಮ್ಮದು ಪ್ಲಾನ್ ಎಲ್ಲ ಕಡೆ ಹೋಗಿ ಎಲ್ಲರಿಗೂ ಇದನ್ನ ರೀಜನಲ್ ಆಗಿ ಹೋಗಿ ನಾವು ಹೋಗಿ ನಮಗೆ ಆಲ್ಮೋಸ್ಟ್ ಇದು ಬಂದು ನಾವೇ ಹೋಗಿ ಹೇಳೋಕೆ ಅವರಿಗೆ ಬಂದು ನಮ್ಮ ಫಿಲ್ಮ್ ನೋಡಿ ಅಂತ ಹೇಳೋಕೆ ಇರುತ್ತೆ. ಅದಕ್ಕೆ ನಾವು ಅದನ್ನು ಪ್ಲಾನ್ ಮಾಡಿದ್ದೀವಿ. ಈಗ ಉತ್ತರ ಕರ್ನಾಟಕದಲ್ಲಿ ಆಡಿಯೋ ಲಾಂಚನ್ನ ಮಾಡಿದ್ದೀರಿ, ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರೆಸ್ ಮೀಟ್ಗಳನ್ನು ಮಾಡ್ತಿದ್ದೀರಿ. ಈ ಚಿತ್ರದಲ್ಲಿ ಉತ್ತರ ಕರ್ನಾಟಕ ಬಾಂಧವ್ಯ ತೋರಿಸಿದ್ದೀರಾ, ಭಾಷೆ ಆಗಲಿ ಚಿತ್ರೀಕರಣ ಆಗಲಿ, ಯಾವ ರೀತಿಯಾಗಿ ಈ ನಟರನ್ನ ಏನಾದರೂ ತಗೊಂಡಿದ್ದೀರಾ? ಸೊ ಇದು ಸ್ವಾರಸ್ಯ ಏನಂದ್ರೆ ಇದರಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಡಗಿನ ಕಥೆ ತಗೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ ನಾನೆಲ್ಲರಿಗೂ ಹೇಳ್ತಾ ಇರ್ತೀನಿ, ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಸ್ಟೋರೀಸ್ ಇದೆ, ನಾವು ಬಂದು ನೋಡಿ ಅದನ್ನ ನಾವು ಚಿತ್ರ ಮಾಡಬೇಕು, ನಾವು ಫಿಲ್ಮ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅದು ಇಲ್ಲಿರೋ ಸ್ಟೋರೀಸ್ನ ನಾವು ಬೇರೆ ಕಡೆ ತಗೊಂಡು ಹೋಗ್ತೀವಿ. ಬಟ್ ಮೇನ್ ಕರ್ನಾಟಕದ ಕನ್ನಡ ಕಥೆಗಳನ್ನು ವರ್ಲ್ಡಿಗೆ ತಗೊಂಡು ಹೋಗ್ಬೇಕಾದ್ರೆ ಹೇಳೋದು ನಮಗೆ ಒಂದು ಉದ್ದೇಶ ಇದೆ. ಅದು ನಮ್ಮ ಚಿತ್ರತಂಡ ಫಸ್ಟು ಹೈಫೈ ಸ್ಟುಡಿಯೋಸ್ ಮಾಡುವಾಗಲೇ ನಾವು ಮಾತಾಡಿದ್ದೀವಿ. ಕರ್ನಾಟಕದ ಕನ್ನಡ ಕಥೆಗಳು ವರ್ಲ್ಡ್ ಕ್ಲಾಸ್ ಇದೆ, ವರ್ಲ್ಡ್ಗೆ ಹೋಗ್ಬೇಕಂತ ಹೇಳೋದು ಪ್ಲಾನ್ ನಮಗೆ ಇದೆ. ಈಗ ಇನ್ನೊಂದು ಇಡೀ ಚಿತ್ರೀಕರಣ ಮತ್ತು ಒಂದು ಇಡೀ ಚಿತ್ರ ಕೊಡಗು ಪೂರ್ವ ಭಾಗದಲ್ಲಿ ಮಾಡಿದ್ರೆ ಸಂಭಾಷಣೆ ಈ ನಮ್ಮ ನಾಡಿನ ಜನರ ಮನ ಗೆಲ್ಬೋದು ಅಂತಲೇ ಒಪ್ಪಿಸಿದೆ ಅಂದರೆ ಏನಂದರೆ ಎಲ್ಲವೂ ಕೊಡಗು ಭಾಷೆಯಲ್ಲಿ ಸಂಭಾಷಣೆಯಲ್ಲಿ ಚಿತ್ರೀಕರಣ ಒಂದು ವ್ಯಕ್ತಿನ ಆಧರಿಸಿ ಚಿತ್ರೀಕರಣ ಮಾಡೋದು. ಸರ್ ನಾನು ಆನ್ಸರ್ ಮಾಡ್ತೀನಿ. ಇದು ಸಂಭಾಷಣೆ ಕೊಡವ ಭಾಷೆಯಿಲ್ಲ. ಆಗಲೇ ಸರ್ ಹೇಳಿದಂಗೆ ಥ್ರೂಔಟ್ ದ ಮೂವಿ 10% ಮಾತ್ರ ಕೊಡವ ಲ್ಯಾಂಗ್ವೇಜ್ ಬರುತ್ತೆ. ಇನ್ನು ಉಳಿದಿದ್ದೆಲ್ಲವನ್ನು ಹಾಡುಗಳು ನಾವು 3 ಕೊಡವ ಲ್ಯಾಂಗ್ವೇಜ್ ಇಟ್ಕೊಂಡಿದ್ದೀವಿ. ನಮಗದೊಂದು ಅಪಾರವಾದ ನಂಬಿಕೆ ಇದೆ, ಅದು ಕ್ಯಾಚ್ ಆಗ್ಬೋದು ಅಂತ. ಅಲ್ಲಿ ಯಾರೊಬ್ಬರು ಹೇಳ್ತಾ ಇದ್ರು, ನವಿಲು ತುಳು ನನಗೆ ಅರ್ಥ ಆಗಲಿಲ್ಲ, ಎದ್ದು ಕುಣಿಬೇಕು ಅಂತ ಅನಿಸ್ತು. ಥಿಯೇಟರ್ ಅದಿಕ್ಕೆ ಕುಣಿತಾರೆ. ನನ್ನ ಕನ್ನಡ ಸಿನಿಮಾ ಇದೊಂದು ನನ್ನ ಥಿಯೇಟರ್ ನೋಡಿಲ್ಲ, ಈ ಸಿನಿಮಾ ನೋಡ್ತೀನಿ ಅಂತ. ಅವರು ನನಗಾಗಿ ನನ್ನ ಟೀಮ್ನಲ್ಲಿ ಪರಿಚಯದವರಲ್ಲ, ನಾವು ಪಾಸ್ ಮಾಡಿದ್ವಲ್ಲ ಅದನ್ನು ನೋಡಿ ತಿನ್ಬೇಕು. ಸೊ ಇದನ್ನು ನಂಬಿಕೆ ಆಗುತ್ತೆ ಸರ್. 10% ಕೊಡೋ ಲ್ಯಾಂಗ್ವೇಜ್ ಇದೆ ಟು ಕೀಪ್ ದ ನೆಟಿವಿಟಿ, 90% ಇಂದಿನ ಸಿನಿಮಾ ಸರ್, ನಮ್ಮ ಸಿನಿಮಾ ಸರ್. ಅವರು ಕೂಡ ಪಾತ್ರ ಬಗ್ಗೆ ಮಾತಾಡ್ತಾರೆ ಸರ್. ಅಶ್ವತ್ಥ ಕೇಳಿಬಿಡಂತಿಲ್ಲ ಸರ್. ಈಗ 8 ಮುತ್ತ ಇವತ್ತಿನ ಕಾರ್ಯಕ್ರಮದ ಕೇಂದ್ರವಿದ್ದು ನೀವು. ಸೊ 5 ಸಾಂಗ್ಸ್ಗಳಿದ್ದಾವೆ. 5 ಸಾಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ 3 ಸಾಂಗ್ಸು KGF ಮೂವಿ ಥರ, ಅಂದರೆ KGF ಸಾಂಗ್ ಥರ ಆಡಿದಂಥ ಒಂದಷ್ಟು ಸಿಮಿಲಿಯರಿಟಿ ಆಗಿದೆ. ಅಂದರೆ ಸೊ ರವಿ ಬಸವರಾಜ್ ಏನಾದರೆ ಇನ್ಸ್ಪೈರ್ ತಗೊಂಡಿದ್ದಾರೆ ಸರ್. ಆ್ಯಕ್ಚುಲಿ ಇನ್ಸ್ಪೈರ್ ಅಲ್ಲ ಸರ್, ರವಿ ಬಸವರೇ ನನ್ನ ಗುರು. ಅವರ ಹತ್ರನೇ ನಾನು ಕಲಿತಿರೋದು ಮ್ಯೂಸಿಕ್ ಪ್ರಾಡಕ್ಟ್. ನಾನು ಬಿಗಿನಿಂಗಲ್ಲಿ ಮೊದಲಲ್ಲಿ ಹೇಳಿದೆ, ನಾನು ಕಾರ್ಪೊರೇಟಲ್ಲಿ ಇದ್ದೆ ಸರ್. ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಕಾರ್ಪೊರೇಟಲ್ಲಿ 13 ವರ್ಷ ಕೆಲಸ ಮಾಡ್ತಿದ್ದೆ. 2015 ಸರ್ ಹೇಳಿಲ್ಲ 10 ವರ್ಷ ಅಂತ. 2015ರಲ್ಲಿ ನಾನು ಕೆಲಸ ಬಿಟ್ಟು ಹಾಡಕ್ಕೆ ಬಂದೆ. ಹಾಡ್ಕೊಂಡು 2019ವರೆಗೂ ಲೈವ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ. ನನಗೆ ನನ್ನ ತಲೆಯಲ್ಲಿರೋ ಲೈವ್ ಮ್ಯೂಸಿಕ್ ಕಂಪೋಸರ್ನ ಆ ಒಂದು ಚಿಂಟ್ ಬಿಟ್ಟಿದ್ದು ರವಿ ಬಸವ ಸರ್. ಯಾಕಂದರೆ ಅವರೊಂದು ಸ್ಮಾಲ್ ಕೋರ್ಸ್ ಒಂದು ಕಾಲ್ಫರ್ ಮಾಡಿದ್ರು. ಸೊ ಆ ಕೋರ್ಸ್ ಒಂದು 15 ಡೇಸ್ ಕೋರ್ಸ್ ಅಷ್ಟೇ ಸರ್. ಆ 15 ಡೇಸ್ ಕೋರ್ಸಲ್ಲಿ ಅವರು ನನಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು. ನನ್ನ ಹತ್ರ ದಿನ ರಾತ್ರಿ ಬೆಳಿಗ್ಗೆವರೆಗೂ ನನ್ನ ಜೊತೆ ಇರ್ತಿದ್ರು. ಸೊ ಆ ಒಂದು ಪ್ರಾಬಬ್ಲಿ ಅದರಿಂದ ಈ ಒಂದು ಸೌಂಡ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಏನೇ ಇದ್ರು ನನ್ನ ಗುರುಗಳಿಗೆ ನನಗೆ ಯಾವಾಗ ಅನಿಸಿದ್ವಿ, ಅದೇ ಥರ ನನ್ನ ಗುರುಗಳು ಅವರು ಈ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ನನ್ನದು ಥಾಟ್ ಪ್ರೋಸೆಸ್ ಏನಿದೆ ಅದು ಪ್ರಾಬಬ್ಲಿ ಅಲ್ಲಿಗೆ ಹೋಗುತ್ತೆ ಸರ್, ಅವ್ರಿಗೆ ಹೋಗುತ್ತೆ. ಬಟ್ ನನ್ನದೇ ಒಂದು ಚಾಪ್ ನಾನು ಮೂಡಿಸ್ತಾ ಹೋಗ್ತೀನಿ ಸರ್. ಈ ಆ್ಯಂಡ್ ಅವರು ಮಾಡಿದ ಒಂದು ಸರ್ಕಲ್ಲಿ ಒಂದು ಸ್ವಲ್ಪ ಸರ್ ಇದು ಮಾಡ್ಕೊಂಡ್ರೆ ಬೇರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ವೇದಿಕೆಯಲ್ಲಿರುವ 3 ಜನ ಮಾತಾಡಬೇಕಷ್ಟೇ. ಪ್ರಿಯಾಂಕಾ ಮಾಡಿ ನಿಮ್ಮ ವೈಭವಪೂರ್ವವಾಗಿ ಈ ಆಡಿಯೋ ಲಾಂಚ್ ಮಾಡಿ ಆದ ನಂತರದಲ್ಲಿ ಮಾತನಾಡೋಕ್ಕೆ ಏನೂ ಉಳಿದಿಲ್ಲ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಆದರೂ ಪ್ರಾಸ್ತಾವಿಕವಾಗಿ ಇಲ್ಲಿ ಕರೆದು ಒಂದೆರಡು ಮಾತನಾಡಬೇಕು ಅಂತ ಅನ್ನೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಬಹಳ ಕಾಕತಾಳೀಯ ಅನ್ನೋ ಹಾಗೆ ಬಹಳಷ್ಟು ಕೋಇನ್ಸಿಡೆನ್ಸ್ ಇದೆ. ಇವತ್ತು ತಾವು ಗಮನಿಸಿರ್ಬೋದು, ನಾನು ಈ ಕಾರ್ಯಕ್ರಮಕ್ಕೆ
ನಾನು ಗದಗನವನು, ಹುಟ್ಟಿ ಬೆಳೆದಿರ್ತಕ್ಕಂಥದ್ದು ಅಲ್ಲಿ ಇದ್ದರೂ ಕೂಡ ಧಾರವಾಡದಲ್ಲಿ ಓದಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಶಿವಮೊಗ್ಗದಲ್ಲಿ ಹೆಚ್ಚುವರಿ ಎಸ್ ಪಿ ಆಗಿದ್ದು, ಅಲ್ಲಿಂದ ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ಐ ಹ್ಯಾವ್ ಕಮ್ ಆಲ್ ದ ವೇ ಫ್ರಮ್ ಶಿವಮೊಗ್ಗ ಟು ದಿಸ್ ಪ್ಲೇಸ್. ಇಲ್ಲಿ ಬಂದು ನೋಡಿದರೆ ಎಸ್ ಸರಣಿನೇ ಇದೆ, ಸಂಗೀತಮಯವಾದಂತಕ್ಕಂಥ ನೋಡಿ ಸಂಗೀತಾ ಮೇಡಮ್ ಅವರನ್ನು ಇವತ್ತು ಅವರಿಗೆ ಅಪೂರ್ವವಾದಂಥ ಒಂದು ಅವರ 50 ವರ್ಷದ ನಿರಂತರ ಸಂಗೀತ ಸೇವೆಗೆ ಅವರನ್ನು ಇವತ್ತು ತೊಡಗಿಸ್ಕೊಂಡಿದ್ದಕ್ಕೆ ತುಂಬ ಆಭಾರಿಯಾಗಿ ಎಲ್ಲರೂ ಕೂಡ ಅವ್ರನ್ನ ಭಾಳ ವಿಜೃಂಭಣೆಯಿಂದ ಭಾಳ ಪ್ರೀತಿಯಿಂದ ಸನ್ಮಾನಿಸಿದ್ದೀರಿ. ಸಂಗೀತ ಕಟ್ಟಿಯವರು ಎಸ್, ಸೂರ್ಯ ಅವರು ಎಸ್, ಸತ್ಯ ಶ್ರೀನಿವಾಸನ್ ಎಸ್. ಇದರಲ್ಲಿ ಅನೇಕ ಜನ ಈ ಚಿತ್ರದಲ್ಲಿ ಯಾಕೆ ನಮ್ಮ ಕಂಪೇರ್ ಮಾಡ್ತಕ್ಕಂಥವ್ರು ಸಮೀರಾ ಮೇಡಮ್ ಅನಿಸುತ್ತೆ, ನೀವು ಎಸ್. ಭಾಳ ವಿಚಿತ್ರ ಕಾಕತಾಳೀಯ ಇದೆ ಅಲ್ವಾ, ಎಲ್ಲ ಎಸ್ ಇಂದನೇ ನಮ್ಮ ಡೈರೆಕ್ಟರ್ ಏನೋ ಸಂಗೀತ ನಿರ್ದೇಶಕರು ಕೂಡ ಲಾಸ್ಟಿಗೆ ಕೆ ಎಸ್, ಕೇಶವ ಎಸ್. ಸೊ ಹಾಗಾಗಿ ಏನೋ ಒಂದು ಕಾಕತಾಳೀಯ ಇರಲಿ, ಏನು ತೊಂದರೆ ಇಲ್ಲ. ತುಂಬ ಅದ್ಭುತವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. 5 ಸಾಂಗ್ಸ್ಗಳನ್ನು ನಾವು ಕಾತರರಾಗಿದ್ವಿ. ನನ್ನನ್ನೇ ಏಕೆ ಕರೆದ್ರು ಅಂತ ಕೆಲವರಿಗೆ ಮಾಧ್ಯಮ ಮಿತ್ರರವರಿಗೆ ಸ್ವಲ್ಪ ಕುತೂಹಲ ಇರ್ಬೋದೇನೋ ಗೊತ್ತಿಲ್ಲ. ಸತ್ಯ ಶ್ರೀನಿವಾಸನ್ ಅವರು ನನ್ನ ಬ್ರದರ್ ಇನ್ ಲಾ, ನನ್ನ ಒಡ ಹುಟ್ಟಿದ ಸಹೋದರಿಯ ಯಜಮಾನ್ರವರು. ಸೊ ಹಾಗಾಗಿ ಅವರು ಬಹಳ ದಿವಸದಿಂದ ನನ್ನ ಹಿಂದೆ ಬಿದ್ದಿದ್ರು, ಇಲ್ಲ ಅಣ್ಣ ಏನಾದರೂ ಮಾಡಿಕೊಂಡು ನೀವು ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಹಾಗಾಗಿ ನಾನು ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಂದು ಸಂತೋಷವಾಗಿ ತಾವು ಎಲ್ಲ ಈ ಸಿನಿ ತಂಡದವರು ಏನೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಆರಂಭದಿಂದ ಅಂತ್ಯದವರೆಗೆ ಈ ಮಟ್ಟಕ್ಕೆ ಆ ಸಿನಿಮಾವನ್ನು ತೆಗೆದುಕೊಂಡು ಬರ್ತಕ್ಕಂಥ ವಿವಿಧ ಏನೇನು ಈ ಸಿನಿಮಾದ ಮಜಲುಗಳಿದೆ, ಸಂಗೀತ ಕ್ಷೇತ್ರದಲ್ಲಿರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಎಲ್ಲ ಟೀಮನ್ನು ತಗೊಂಡಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಅದ್ಧೂರಿಯಾಗಿ ಈ ಸಿನಿಮಾವನ್ನು ಪ್ರತಿಬಿಂಬಿಸೋದು ಅಷ್ಟೇ ಅಲ್ಲ, ಎಲ್ಲರ ಜನಮಾನಸದಲ್ಲಿ ನೆಲೆ ನಿಲ್ಲುವಂಗೆ ಮಾಡ್ತಕ್ಕಂಥ ಎಲ್ಲರ ಒಂದು ಏನು ಶ್ರಮ ಇದೆಯಲ್ಲ ಅದು ಅಭೂತಪೂರ್ವವಾದಂಥದ್ದು. ಅದು ಎಲ್ಲ ಶ್ರಮಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ನಾನು ವೈಯಕ್ತಿಕವಾಗಿ ಎಲ್ಲ ತಮ್ಮ ಏನು ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಾದಿಯಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಈ 8 ಮುತ್ತ ಟೀಮ್ ಏನಿದೆ ಈ ಸಿನಿಮಾ ಮುಂಬರುವ ದಿವಸದಲ್ಲಿ ವಿಜೃಂಭಿಸಲಿ, ಎಲ್ಲೆಡೆ ಸದ್ದು ಮಾಡಲಿ ಮತ್ತು ಇದು ಒಂದು ವಿನೂತನವಾದಂಥ ಒಂದು ದಾಖಲೆ ಬರೀಲಿ ಕನ್ನಡ ಸಿನಿಮಾದಲ್ಲಿ ಅಂತ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಮನಸ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಹರಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಒಂದು ನಿಮಿಷ ರೆಡಿ ಸರ್. ತಳ 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 ನಿಮಿಷ ತಳ ಯಾರು ಶ್ರೀನಿವಾಸ ಅಣ್ಣ ಹಿಂದೆ ಬರೋಣ ಹಿಂದೆ ಅಲ್ಲ ಇನ್ನೊಂದು ಇಬ್ಬರು ಕೂತ್ಕೋಬೋದು ಮುಂದೆ ಯಾರು ಯಂಗ್ಸ್ಟರ್ಸ್ ಇದ್ರೆ ಸ್ವಲ್ಪ. ಹಲೋ ಹಲೋ ಆಶಾ, ಆಶಾ ಈ ಟೀಮಲ್ಲಿ ಇನ್ನೊಬ್ಬರು ತುಂಬಾ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಇವತ್ತಿನ ದಿವಸ ಅವರು ಈ ಜಾಗದಲ್ಲಿ ಇದ್ದಾರೆ, ಯಾಕಂದ್ರೆ ಅವರು ಇನ್ನೂ ತುಂಬಾ ದೊಡ್ಡ ಜಾಗದಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ. ಇವಾಗ ಶ್ರೇಯಾ ಘೋಷಾಲ್ ಅಂತ ಒಬ್ರು ಮಹಾನ್ ಸಿಂಗರ್ ಇದ್ದಾರೆ, ಅವರ ಒಂದು ಸ್ಟುಡಿಯೋ ನೋಡ್ಕೊತಿದ್ದಾರೆ ಈಗ ಅವರು. ಸೊ ವೇದಾಂತ್ ಉತ್ತರ್ಕರ್ ಅಂತ, ಸೊ ಅವ್ರಿಗೂ ದೊಡ್ಡ ಚಪ್ಪಾಳೆ ಬರಲಿ. ತುಂಬಾ ನಮ್ಗೆ ಕೆಲಸ ಮಾಡ್ಕೊಟ್ಟಿದ್ದಾರೆ. ಅವರ ತಂದೆ ತಾಯಿ ಬಂದಿದ್ದಾರೆ ಇಲ್ಲಿ. ರಾಜೇಶ್ ಸರ್, ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೊಟ್ಟಿದ್ರು ಅವರು ಸಿನಿಮಾ ಮಾಡೋರು ಖುಷಿಯಾಗಿ ಮಾಡಬೇಕು ಅಂತ. ಸರ್ ಅದೊಂದು ವಿ ಹ್ಯಾವ್ ಟೇಕನ್ ನೋಟ್ ಸರ್. ಸ್ವಲ್ಪ ಹತ್ರ ಬನ್ನಿ ಸರ್. ಸರ್ ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ ಸರ್, ಹತ್ರ ಬನ್ನಿ ಸರ್. ಅಣ್ಣ ಒಂಚೂರು ಇದೆ ಬಣ್ಣ. ಒಂದು ನಿಮಿಷ, ನಮ್ಮ ಡೈರೆಕ್ಟರ್ಗೆ ಒಂದೇ ಒಂದು ಕೊಡ್ತೀನಿ ಅವರಿಗೆ. ಮತ್ತೆ ಇನ್ನೊಂದು ಇವಳು ಮಾಡಿದಾಗೆ ನನ್ನ ಮೂವಿನಲ್ಲಿ ಶ್ಲೋಕ್ ಅಂತ 7th ಸ್ಟ್ಯಾಂಡರ್ಡ್ ಈಗ, ಬಟ್ ನಮ್ಮ ಮೂವಿನಲ್ಲಿ ಆ್ಯಕ್ಟ್ ಮಾಡಿದಾಗ 5ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಸೊ ಇವನೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೋತಾನೆ, ಬಟ್ ಕಾಣಿಸ್ಕೊಳ್ಳಲ್ಲ, ಹಂಗಿರ್ತಾನೆ ಮೂವಿನಲ್ಲಿ. ಬಟ್ ಇವನಿಗೆ ತುಂಬಾ ಒಂದು ಅರ್ಥ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್. ಸೊ ಈಗ ಜಸ್ಟ್ ಪಾಸ್ ಇಟ್ ಔಟ್ ಟು ಹಿಮ್. ಒಂದೇ ಥ್ಯಾಂಕ್ ಯು ಸರ್. ಏನಿಲ್ಲ, ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ಬೋದು. ಈಗ ಗ್ರೂಪ್ ಫೋಟೋ ತಗೊಳ್ತಿದ್ರಲ್ಲ, ಇಲ್ಲಿ ಕಾಲ್ ಮೈ ಎಕ್ಸ್ಟೆಂಡೆಡ್ ಟೀಮ್ ಅವ್ರನ್ನ ತುಂಬಾ ಬೇಕಾಗಿದೆ. ದಯವಿಟ್ಟು ಹಾಡುಗಳನ್ನ ಕೇಳಿ, ಹಾಡುಗಳನ್ನ ಹರಡಿಸಿ, ಶೇರ್ ಮಾಡಿ. ನಿಮಗೆ ನಮಗೆ ಏನೇನು ಥರ ಒಂದು ಸಹಾಯ ಮಾಡ್ಬೋದು ನಿಮ್ಮ ಕಡೆಯಿಂದ ದಯವಿಟ್ಟು ಕಳಿಸ್ಕೊಡಿ.
ನೀವು ಹಾಡುಗಳು ಕೇಳಿದ್ದೀರಾ. ಐ ಥಿಂಕ್ ಇಟ್ ಇಸ್ ನಿಮ್ಮ ಕಡೆಗೆ ನಾವು ಇವಾಗ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಸರ್ ಹೀರೋಯಿನ್ ಒಬ್ರು ಕರ್ಬಿಡಿ ಮೇಡಮ್ ಪ್ಲೀಸ್ ಸಾರಿ ಒಬ್ರು ಹೋಗ್ಬಿಡಮ್ಮ. ಇಲ್ಲಿ ಗಿಟಾರ್ ನುಡಿಸ್ತಾ ಇದ್ದೀವಿ ನೋಡಿದ್ರಿ ನೀವು. ಅವರು ಕಾರಣಾಂತರದಿಂದ ಇವತ್ತು ಬರೋಕ್ಕಾಗಿಲ್ಲ. ಸೊ ಮೆನಿ ಥ್ಯಾಂಕ್ಸ್ ಟು ಹಿಮ್ ಫ್ರಮ್ ದ ಹೋಲ್ ಟೀಮ್. ಆ್ಯಂಡ್ ಒನ್ ಮೋರ್ ಪರ್ಸನ್ ಸುಮುಖ ಅಂತ. ಸುಮುಖ ಅವರು ನಮ್ಮ ಮೂವಿನಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಮತ್ತೆ ಅದಕ್ಕೂ ಮುಂಚೆ ಹಲವಾರು ಕಡೆ ಬೇರೆ ನಮ್ಮ ಪೊನ್ನೆ ನಮ್ಮ ಹೀರೋಯಿನ್ ಅವರ ಎಲ್ಲೆಲ್ಲಿ ಬರ್ತಾರೆ ಅವರಿಗೊಂದು ಥೀಮ್ ಮಾಡಿದ್ದೀವಿ. ಆ್ಯಂಡ್ ಹಿ ಹಸ್ ಡನ್ ಅನ್ ಅಮೇಸಿಂಗ್ ಜಾಬ್. ಸೊ ಬಟ್ ಕಾರಣಾಂತರದಿಂದ ಅವರು ಬಂದಿಲ್ಲ ಇವತ್ತು. ಸೊ ದಿಸ್ ಇಸ್ ಅವರ್ ಟೀಮ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಗೋ ಡೌನ್ ಟು ದಿಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಮಧ್ಯದಲ್ಲಿ ಒಂದು ಹುಡುಗಿ ನಿಂತಿದ್ದಾಳೆ. ಇವಳು ಯಾಕೆ ನಿಂತಿದ್ದಾಳೆ ಅನ್ಕೋಬೋದು. ಆ ಟ್ರೈಲರಲ್ಲಿ ಟೀಸರಲ್ಲಿ ನವಿಲ್ ತುಳುವ ಅಂತ ಒಂದು ಹತ್ಕೊಂಡು ಒಂದು ಮಗು ಹಾಡೋದನ್ನು ಕೇಳಿದ್ರೆ ಇರ್ತಾನೆ. ಸೊ ಇದೇ ಮಗುದು ವಾಯ್ಸ್ ಅದು. ಸೊ ಜೋರಾಗಿ ತಪ್ಪಾಳೆ. ಆಮೇಲೆ ನಮ್ಮ ಕೊನೆ ಹಾಡಲ್ಲಿ ಮುಂಚಿನ ಹಾಡು ಅದು ಎಮೋಷನಲ್ ಸಾಂಗಲ್ಲಿ ಕೂಡ ಅವಳು ಅಳ್ತಾಳೆ. ಪಾಪ ತುಂಬ ಅಳಿಸಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ನಿಮ್ಮಿಂದ ಎಲ್ಟು ಮುತ್ತ ಒಂದು ಆಲ್ಬಮ್ ಈ ಥರ ಬಂದಿದೆ. ಆ್ಯಂಡ್ ಮತ್ತೆ ಇನ್ನೊಬ್ರು ಭರತ್ ಅಂತಿದ್ದಾರೆ. ಭರತ್ ಸರ್ ಯಾವ ಮ್ಯೂಸಿಕ್ ಕಂಪೋಸಿಷನ್ಸ್ ಅಲ್ಲಿ ಇವರು ಇನ್ವಾಲ್ವ್ ಆಗಿಲ್ಲ. ಬಟ್ ಫೈನಲ್ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟರಿಂಗ್ ಅಲ್ಲಿ ನಮ್ಮ ಜೊತೆ ಹೈದರಾಬಾದ್ ತನಕ ಟ್ರಾವೆಲ್ ಮಾಡಿ. ಸೊ ಹಿ ಹಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಟು ದ ಟೀಮ್. ಥ್ಯಾಂಕ್ಸ್ ಈಚ್ ಆ್ಯಂಡ್ ಎವ್ರಿ ಒನ್. ಸೊ ದಟ್ಸ್ ಆಲ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಸೋ ಮಚ್. Thank you for making L2 Mutta album this amazing. Photo. Hello. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ ಕೂಡಲ ಸಂಗಮದೇವ ಕೂಡಲ ಸಂಗಮದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನದಲ್ಲಿ 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 ನಾಮಾಮೃತ ತುಂಬಿ ತುಂಬಿ ಬಂಧುಗಳೇ ನಮಸ್ಕಾರ. ಹಾಡಬೇಕು, ಮಾತನಾಡಬೇಕು ಅಥವಾ ಸಂತೋಷ ಪಡಬೇಕು ಅಥವಾ ಹೊಗಳಿಸ್ಕೋಬೇಕು ಏನು ಅರ್ಥ ಆಗ್ತಾ ಇಲ್ಲ. ಸಂತೋಷ ಮನಸ್ಸು ತುಂಬಿ ಬಂದಿದೆ. ನಮ್ಮೂರಾಗ ಇಷ್ಟು ಮಂದಿ ಇಷ್ಟು ಚಂದ ಇಷ್ಟೊಂದು ಕ್ಯಾಮ್ರಾಗಳು ಭಾಳ ವರ್ಷ ಬಂದು ನೋಡ್ಲಿಕ್ಕತ್ತೀವಿ. ಇದಕ್ಕೆ ಕಾರಣರಾದ L2 ಮುತ್ತ ಈ ಒಂದು ಬ್ರಿಲಿಯಂಟ್ ಟೀಮಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬಲ್ಲೆ. ಗುರುವಿನ ಸನ್ನಿಧಾನ ಯಾವುದೇ ಕಾರ್ಯಕ್ರಮ ಗುರುವಿಲ್ಲದೆ ಕಂಪ್ಲೀಟ್ ಆಗೋದಿಲ್ಲ. ಇವತ್ತು ಗುರುವಿನ ಸಾನ್ನಿಧ್ಯ ಕೂಡ ಇದೆ. ನನಗೆ ಬಹಳ ಮುಖ್ಯ ಅಂದರೆ ನನ್ನ ತಂದೆಯವರು ಕೂಡ ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ. ಈ ಇಸ್ ದ ಮೇಕರ್ ಆಫ್ ಸಂಗೀತ ಕಟ್ಟಿ ನಾನ್ ರೆಸ್ಪೆಕ್ಟ್ಸ್. ಸೊ ನನ್ನ ಡ್ಯಾಡಿ ಅವರಿಗೆ ಈಗ 83 ತುಂಬಿ 84 ವರ್ಷ. ಬಟ್ ಸಂಗೀತಕ್ಕೆ ಯಾವಾಗಲೂ ಎಲ್ಲಿದ್ರೂ ಅಷ್ಟೇ ಹೊರಪಿನಿಂದ ಬರ್ತಾರೆ. ಎಲ್ಲ ಅಭಿಮಾನಿಗಳು ಬಂದ್ದಾರೆ, ಎಷ್ಟೋ ಜನ ಮ್ಯೂಸಿಷಿಯನ್ಸ್ ಬಂದ್ದಾರೆ. ಈ ಭಾಗದಲ್ಲಿ ಗಜಾನಂದ ದಾದ ಇದ್ದಾರೆ. ಈ ಸಿನಿಮಾದಲ್ಲಿ ಅವರು ಕೆಲಸ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದರೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಚಿತ್ರ ಮಾಡೋದು ನಿಮಗೆಲ್ಲ ಗೊತ್ತಿದ್ದಂಗೆ ಆವಾಗಲೇ ಹೇಳಿದ್ರು ಅಷ್ಟು ಸುಲಭ ಇಲ್ಲ. ಡೆಫಿನೆಟ್ಲಿ ಕಷ್ಟ ಇದೆ. ಈಗಿನ ಒಂದು ಪರಿಸ್ಥಿತಿಗೆ ಒಂದು ಚಿತ್ರ ಮಾಡಬೇಕು. ಅದರಿಂದ ಎಂಥ ಶ್ರಮ, ಒಂದು ದಿನದಲ್ಲ, ಒಂದು 4 ದಿವಸದಲ್ಲ, 1 ವರ್ಷದಲ್ಲ, 2 ವರ್ಷದಲ್ಲ, 3-4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಅಂದರೆ ಒಂದೇ ಮನಸ್ಸಿನಿಂದ ಆ ಛಲ
ಬಿಡದೆ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಟೀಮಲ್ಲಿ ಎಲ್ಲರಿಗೂ ಆಶೀರ್ವದಿಸಿ ಸಲ್ಲುತ್ತೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನು ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು. ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ ಇಬ್ಬರು ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು, 3 ಜನ ಇನ್ಫ್ಯಾಕ್ಟ್. ಅದರಲ್ಲಿ ನನಗೆ ಅನಿಸುತ್ತೆ ಆಯಿತು, ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ, ಬೇಸ್ ಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನು ಚಾಚು ತಪ್ಪದೆ ಅವರಿಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯ ನನಗೆ ಬಂದಂತಹ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಕ್ಲಾಸ್ನಲ್ಲಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ಅದನ್ನು ನಾನು ನನ್ನ ಶಿಷ್ಯರ ಜೊತೆಗೆ ನನ್ನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ದೆ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬ ಚೆನ್ನಾಗಿ ಅದನ್ನು ಅರಿತುಕೊಂಡ್ರು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ, ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಹಿಸ್ ಓನ್, ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಝೀರೋ ಮೈಂಡಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ, ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ. ಇದು ಅವನ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವ ಒಂದು ಛಲ, ಆ ಒಂದು ಹುಚ್ಚಿದ್ರೆ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರು ಪಲ್ಲವಿನ ಯಾವಾಗ ಫೋನ್ ಮಾಡಿದಾಗ ಎಲ್ಲಿದ್ದಾನಮ್ಮ ಅಂತ, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾರೆ, ಯಾವುದೇ ಅವರದ್ದಲ್ಲಿ ಫೋನ್ ಮಾಡಿ ಮ್ಯಾಮ್ ಸ್ಟುಡಿಯೋದಲ್ಲಿದೆ, ಸ್ಟುಡಿಯೋ ಬಿಟ್ಟು ಆಚೆ ಬರ್ತಾನೆ ಇದೆ. ನನ್ನ ಜ್ಞಾಪಕ ಬರುತ್ತೆ, ಡಾಕ್ಟರ್ CNR ರಾವ್ ಭಾರತ ರತ್ನ ಪಡೆದಾಗ ಅವ್ರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ಮಾತು ಹೇಳಿದ್ರು ಅವರು, ನಿಮ್ಗೆ ಯಾವ್ದು ತುಂಬ ಇಷ್ಟವಾದ ಜಾಗ ಅಂತ ಯಾರೋ ಕೇಳಿದ್ರು. ನನ್ನ ಲ್ಯಾಬೊರೇಟರಿ ನನಗೆ ತುಂಬ ಇಷ್ಟ ಅಂದರು. ನನ್ನ ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ. ಆ ಪ್ಯಾಷನ್ ಇರೋದ್ರಿಂದ CNR ರಾವ್. ನಮ್ಮ ಪ್ರಸನ್ನ ಕೇಶವ ಸ್ಟುಡಿಯೋ ಬಿಟ್ಟು ಆಚೆನೇ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಹಗಲು ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಕ್ಕಿದ್ದು ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಹಿಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ. ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು, L2 ಮುತ್ತ. L2 ಅಂತ ಇಂಗ್ಲೀಷಲ್ಲಿ ನೀವು ಬರೆದರೆ LL, ದ ಲ್ಯಾಟಿಟ್ಯೂಡ್ ಆ್ಯಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಬ್ಬಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೋತ್ ಇನ್ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಲ್ಯಾಟಿಟ್ಯೂಡ್, ಇಡೀ ಗ್ಲೋಬಲ್, ಬರೀ ನಮ್ಮ ದೇಶದ ಉದ್ದಗಲಲ್ಲ, ಇಡೀ ನಮ್ಮ ಗ್ಲೋಬಿನ ಉದ್ದಗಲಕ್ಕೂ L2 ಮುತ್ತ ಹಬ್ಬಲಿ ಅಂತ ಹೇಳ್ತಾ, ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿರುವಂತಹ ಚಿತ್ರವಾಗಲಿ, ಚಿತ್ರತಂಡಕ್ಕೆ ಎಲ್ಲರಿಗೂ ಶುಭವನ್ನು ನಾವು ಹಾರೈಸೋಣ. ಚಿತ್ರನ ಸಪೋರ್ಟ್ ಮಾಡೋಣ, ಎಲ್ಲರೂ ಥಿಯೇಟರ್ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ಇದೆಲ್ಲ ನಾನು ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ಮಾಧ್ಯಮ ಮಿತ್ರರನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ, ಸಹೋದರನ ನೋಡ್ತಾ ಇದ್ದೀನಿ, ನಮ್ಮ ಮಗು ಇದ್ದಾರೆ. ನನಗೆ ಜ್ಞಾಪಕ ಬರುತ್ತೆ, DV ಸುಧೀಂದ್ರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ರು ರಾಘವೇಂದ್ರ ಚಿತ್ರಮಣಿ. ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡ್ಲಿಕ್ಕೆ ಶುರು ಮಾಡಿದಂತಹ ದಿನ, ಅದು 90s. ಭಾಳ ಸಪೋರ್ಟ್ ಮಾಡೋರು. ಎಂತ ಒಳ್ಳೆ ವ್ಯಕ್ತಿ ಅಂದರೆ ಸುಧೀಂದ್ರ ಸರ್, ಅಷ್ಟು ಶಾಂತಮೂರ್ತಿ. DV ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸಿಕೊಂಡು ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್. ದ ಟೇಕ್ ಆಫ್ ಇಸ್ ಡಿಫರೆಂಟ್. ನಮ್ಮ ವೆಂಕಟೇಶ್ ಇದ್ದಾರೆ. ಸೊ ವೆಂಕಟೇಶ್ ಮೇಲೆ ಎಲ್ಲೂ ಹುಸಿ ಹೋಗೋದೇ ಇಲ್ಲ. So I'm so happy to see Venkatesh and his whole team of journalists here, both visual as well as print media. ಸಂಗೀತ ನೀವು ಹುಡುಗಿ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳಪ್ಪ, ಬ್ಯೂಟಿಫುಲ್. ಮೊದಲನೇ ಕಚೇರಿ ಅಂತ, ಆ ಮೊದಲನೇ ಕಚೇರಿಯ ಕವರೇಜ್ 1975 ನವೆಂಬರ್ 14 ಚಿಲ್ಡ್ರನ್ಸ್ ಡೇ ಮೊದಲನೇ ಕಚೇರಿ. ಅದ್ರ ಕವರೇಜ್ ಆದಾಗ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಬರುವಂತಹ ಸಂಯುಕ್ತ ಕರ್ನಾಟಕ ಕೂಡ ಸಾಕ್ಷಿ ಇದೆ. ಸೊ ನಿಮಗೆಲ್ಲ ನಾನು ವಿಶೇಷವಾಗಿ ವಂದಿಸ್ತೀನಿ, ಧನ್ಯವಾದ. ನನ್ನನ್ನು ಇಲ್ಲಿ ಮಟ್ಟಕ್ಕೆ ತರಲಿಕ್ಕೂ ನೀವು ಕೂಡ ಸಿಂಹಪಾಲು ನಿಮ್ದಿದ್ದೇ ಇದೆ ಯಾವಾಗಲೂ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮಗೆಲ್ಲ ಪ್ರಾರ್ಥನೆ ವಂದಿಸ್ತೀನಿ. ತಂದೆ ತಾಯಿಗಳಿಗೆ ನನ್ನ ಗುರುಗಳನ್ನ ಎಲ್ಲ ಸ್ಮರಿಸಿ ವಂದಿಸಿ L2 ಮುತ್ತ ಗ್ಲೋಬಲ್ ಆಗಿ ಉದ್ದಗಲಕ್ಕೂ ಇದರ ಪ್ರಚಾರ ಆಗಲಿ ಅಂತ ಶುಭ ಹಾರೈಸ್ತಾ, ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ ಇಡೀ ಟೀಮ್ಗೆ ನಾನು ಅಭಿನಂದಿಸ್ತಾ ಮತ್ತೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಗಾಯಕಿನ ಕರೆದು ಈ ವೇದಿಕೆ ಮೇಲೆ ನನ್ನ 50ನೇ ವರ್ಷ, ನನ್ನ ನಂಬಿಕೆ ಬರಲ್ಲ. ಯಾಕೆಂದರೆ ಈಗ ನನಗೆ ಅರ್ಥ ಆಗ್ತಾ ಇದೆ ನಮ್ಮ ಗುರುಗಳ ಹೇಳ್ತಾನೆ ಸಾರೇ
ಮಚ್. ಸರ್ ಇದ್ದಾರೆ ಇಲ್ಲಿ. ನಾವು ಭಾಳ ಚಿಕ್ಕ ವಯಸ್ಸಿನಿಂದ ನಾನು ಕಚೇರಿ ಕೇಳಿದಂತೆ ಸರ್ ಎಸ್ ಪಿ ಸಾಹೇಬ್ ಹೇಳಿದ್ರು. ನಮ್ಮ ನೀರಿಗಿಯವರು ಇದ್ದಾರೆ, ಉಮೇಶ್ ಬಂಟ್ರಾಳ್ ಇದ್ದಾರೆ. ವರ್ಕ್ ಟುಗೆದರ್ ಫಾರ್ ದ ಮೂವಿ ಮಾರ್ಕಂಡ ಮಂಗಲಿ ಸಾಕ್ಷಿ. ಸೊ ಇದೆಲ್ಲ ನಸ್ಟಾಲ್ಜಿಕ್ ಮೆಮರೀಸ್ ಇದೆ. ನಾನು ಆ ದಿನ ನಾನು ವೇಟ್ ಮಾಡ್ತೀನಿ. ನನ್ನ ಶಿಕ್ಷಣ ಮ್ಯೂಸಿಕ್ ಡೈರೆಕ್ಷನಲ್ಲಿ ನಾನು ಹಾಡಬೇಕು ಅಂತ ಆಸೆ ಇದೆ ನನಗೆ. ಅದಾದಷ್ಟು ಬೇಗ ಪೂರ್ತಿ ಆಗಬೇಕು. ಪ್ರಸನ್ನ is a visionary. He is a dreamer. He is a very hard working. ತುಂಬ ಶ್ರಮ ಪಡುವಂಥ ವ್ಯಕ್ತಿ. ಆ ಶ್ರಮಕ್ಕೆ ತಾಯಿ ಶಾರದೆ ಭಗವತಿ ಹರಿಸಿ ಆ ಭಗವಂತ ಯಶಸ್ಸನ್ನ ಖಂಡಿತ ಕೊಟ್ಟೆ ಕೊಡ್ತಾನೆ. ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ನಮ್ಮೆಲ್ಲರ ಬೆಂಬಲ ಇರಲಿ ಅಂತ ನಾನು ಶುಭ ಹಾರೈಸ್ತಾ, ನನಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಲ್ರೆಡಿ ತುಂಬ ಮಾತಾಡ್ಬಿಟ್ಟಿದ್ದೀನಿ. ಕೊನೆಗೆ 2 ಸಾಲಿನ ನಾಗಮಂಡಲ ನನ್ನನ್ನು ಇಲ್ಲಿ ಕರೆಸಿದಂಥ ನಾಗಮಂಡಲದ 2 ಸಾಲುಗಳನ್ನ ನಿಮಗಾಗಿ ಹಾಡಿ ನಾನು ಇಲ್ಲಿಂದ ಧನ್ಯವಾದಗಳು. 8 ಮುತ್ತ ಚಿತ್ರಕ್ಕೆ ನವಿಲು ಹಾಗೂ ಸರ್ಪ ಇದರ ಗಾಢ ಸಂಬಂಧ ಇದೆ. ಸೊ ನಾಗಮಂಡಲ ಚಿತ್ರ ನವಿಲೆ ಹಾಡು, ಈ ಹಾಡಿನ ಬಹುಶಃ ಅದಕ್ಕೆ ನನ್ನ ಹಾಡುಗಾರ ಪ್ರೇರಣೆ ಆಗ್ತದೆ. ದಿಸ್ ಇಸ್ ಅ ಸೂಪರ್ ಸಕ್ಸಸ್ಫುಲ್ ಫಿಲ್ಮ್. 100%. ಆಲ್ ದ ಬೆಸ್ಟ್. ಲೆಟ್ ದ ಮೂವಿ ರಾಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಭಾರತ್ ಮಾತಾ ಕಿ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲು 2 ಮುತ್ತ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು ವಿರಕ್ತ ಮಠ ಉಪ್ಪಿನಗಡಿಗೇರಿ ಅವರ ಪಾದಾರವಿಂದದಲ್ಲಿ ಕೊಡಮಟ್ಟು. ಎರಡನೇದಾಗಿ ನಮ್ಮ ಕರ್ನಾಟಕ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ನಮ್ಮ ಗುರುಗಳು ಆದಂಥ ಪ್ರೊಫೆಸರ್ ಕಟ್ಟಿಯವರಿಗೆ ನಮಸ್ಕರಿಸಿ, ಇವತ್ತಿನ 50 ವರ್ಷದ ಸಂಗೀತ ಸಾಧನೆಯನ್ನು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಸಂಗೀತವನ್ನು ದಾರ ಎರೆದಂಥ ಸ್ಥಳದಲ್ಲೇ 50 ವರ್ಷದ ಸನ್ಮಾನವನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಂಥ ಎಲ್ಲ ತಂಡದ ಮುಂಚೂಣಿಯಲ್ಲಿರ್ತಕ್ಕಂಥ ಸತ್ಯ ಶ್ರೀನಿವಾಸ್ ಅವರು ಮತ್ತು ಸಂಗೀತ ನಿರ್ದೇಶಕರು ಎಲ್ಲ ತಂಡ ತಮ್ಮೆಲ್ಲರಿಗೂ ನಾನು ವಂದಿಸಿ, ಇವತ್ತಿನ ಸಂದರ್ಭದಲ್ಲಿ ನಾನು 2 ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಪೂಜ್ಯರು ಮಾತಾಡಿದ ನಂತರ ನಾವು ಮಾತನಾಡಬಾರ್ದು, ಆದರೂ ಸಹಿತ ಅನಿವಾರ್ಯವಾಗಿ 2 ವಿಷಯಗಳನ್ನ ಹೇಳಬೇಕಾಗುತ್ತೆ. ಮೊದಲನೇದಾಗಿ ಸಂಗೀತ ಅವರು ನನಗಿಂತ 1 ವರ್ಷ ಜೂನಿಯರ್ ಕರ್ನಾಟಕ ಕಾಲೇಜಲ್ಲಿ. ಅವರ ತಂದೆ, ತಾಯಿ, ಅಜ್ಜಿ ಎಲ್ಲರನ್ನೂ ನಾವು ಬಲ್ಲವರು. ಅಜ್ಜಿಯ ತೊಡೆ ಮೇಲೆ ಸಂಗೀತವನ್ನು ಕಲ್ತವರು ಎಲ್ಲರೂ. ಇಲ್ಲಿದ್ದವ್ರಿಗೆ ಬಹುಶಃ ಎಲ್ರಿಗೂ ಗೊತ್ತಿದೆ, ಬಟ್ ಬೆಂಗಳೂರು ಜನರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರ್ಬೋದು. ಆದರೆ
ಅವಳು ಮಾಡಿದ ಸಾಧನೆ ದೇಶವಿಖ್ಯಾತಿ ವಿದೇಶ ವಿಖ್ಯಾತಿ ಪಡಿತಕ್ಕಂಥ ಒಂದು ಪರಿಶ್ರಮ ಏನಿದೆ, ನಾವೆಲ್ಲರೂ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನ ಅವರಿಗೆ ಕೃತಜ್ಞರಾಗಿದ್ದೇವೆ. ನಮ್ಮ ನಾಡಿನ ಹೆಸರನ್ನು ಪ್ರಖ್ಯಾತಪಡಿಸಿರ್ತಕ್ಕಂಥ ಅವರನ್ನು ಹೆತ್ತ ದಂಪತಿಗಳಿಗೆ ಸಹಿತ ನಾವು ಚಿರಋಣಿಯಾಗಿದ್ದೇವೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮವರಾದಂಥ ಸಂಗೀತ ಕಟ್ಟಿಯವರನ್ನ 50 ವರ್ಷಗಳ ಸಾಧನೆಯನ್ನು ಇಲ್ಲಿ ಪುರಸ್ಕರಿಸುವುದು ನಮ್ಮೆಲ್ರಿಗೂ ಹೆಮ್ಮೆ, ನಿಮ್ಮೆಲ್ರಿಗೂ ಹೆಮ್ಮೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಈ ಎಲ್ಟು ಮುತ್ತ ಚಿತ್ರರಂಗದ ಸರ್ವರಿಗೂ ಸಹಿತ ನನ್ನ ಅನಂತ ಕೃತಜ್ಞತೆಗಳು ಉತ್ತರ ಕರ್ನಾಟಕದ ಪರವಾಗಿ. ಇನ್ನು ಎಲ್ಟು ಮುತ್ತ ಈ ವಿಷಯವಾಗಿ ಒಂದು ನಾನು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಇಂಥ ಒಂದು ಸಿನಿಮಾ ರಂಗದಲ್ಲಿ ಎಂಟರ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ಯಶಸ್ಸು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನ ಎದುರಿಸಿದಂಥ ಪರಿಸ್ಥಿತಿಯನ್ನು ನಾವೆಲ್ಲ ನೋಡಿದ್ದೇವೆ. ಇವತ್ತು ನಮ್ಮ ಸತ್ಯ ಶ್ರೀನಿವಾಸ್ ಅವರು ಮತ್ತು ಅವರ ಸಹ ನಿರ್ಮಾಪಕರು, ಸಂಗೀತಗಾರರು ಬಹಳಷ್ಟು ಸಾಹಸ ಕೈಹಾಕಿ ಇವತ್ತು ಕೊಡಗಿನಲ್ಲಿ ಒಂದು ಅದ್ಭುತವಾದಂಥ ಚಿತ್ರಣವನ್ನು ಆಗಲೇ ತಯಾರಿ ಮಾಡಿದ್ದಾರೆ. ಬಹುಶಃ 16ಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಸ್ವಲ್ಪ ಟ್ರೈಲರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ 25ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಅದು ಬಿಡುಗಡೆ ಮಾಡಲಿಕ್ಕೆ ಅವರೆಲ್ಲ ಸನ್ನದ್ಧರಾಗಿದ್ದಾರೆ. ಆ ಒಂದು ಚಿತ್ರಮಂದಿರ ಈ ಒಂದು ತಂಡದ ಪ್ರತಿಯೊಬ್ಬರ ಶ್ರಮವೂ ಸಾರ್ಥಕವಾಗಬೇಕು, ಪೂಜ್ಯರ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿ ಆಗಬೇಕು. ನೀವೇನು ಒಂದು ಚಿತ್ರರಂಗ ನಿರ್ಮಾಪಕರು, ಸಂಗೀತಗಾರರು ಪಟ್ಟ ಶ್ರಮ ಅವರಿಗೆ ಗೊತ್ತು. ಆ ನೋವು, ಆ ಕಷ್ಟ, ಇನ್ವೆಸ್ಟರ್ಸು ಅದೆಲ್ಲ ಅದೆಲ್ಲವನ್ನು ಮರೆಸುವಂಥ ಒಂದು ಅದ್ಭುತವಾದ ಯಶಸ್ಸು ಅದು ಕಾಣಲಿ ಅಂತ ನಿಮ್ಮೆಲ್ಲರ ಪರವಾಗಿ ಆ ಸಂಘಟನೆಯನ್ನು ಯಶಸ್ವಿಯಾಗಲಿ ಅಂತ ನಾನು ಹಾರೈಸಿ, ಮತ್ತೊಮ್ಮೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಮತ್ತು ಸಂಘಟಕರಿಗೂ ವಂದಿಸಿ, ಪೂಜ್ಯರಿಗೆ ನಮಿಸಿ ನನ್ನ 2 ಮಾತುಗಳಿಗೆ ವಿರಾಮ. ನಮಸ್ಕಾರ. ಧನ್ಯವಾದ. ಪರವಾಗಿ ಪಾಂಡುರಂಗ ನಿರಂಕಿರಿಯವರು, ಸಮಾಜ ಸೇವಕರು, ಹಿರಿಯ ವಕೀಲರು ಕೂಡ ಹೌದು. ಎಲ್ಟು ಮುತ್ತ ಚಿತ್ರತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ನಮಗೆ ಇದೊಂದು ಶುಭ ಸಮಾರಂಭ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ವಿರಳ. ಎಲ್ಟು ಮುತ್ತ ಎಂತಕ್ಕಂಥ ಒಂದು ಚಲನಚಿತ್ರದ ಆಡಿಯೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕುಲಕರ್ಣಿ ತಾಯಿಯವರು. ನನಗೆ ಹೀಗೆ ಅನ್ನಿಸ್ತಾ ಇದೆ ಅಲ್ಲ, ಇದೊಂದು ಏನು ಟೀಮ್ ಇದೆ ಅಂದರೆ ಈ ಚಿತ್ರತಂಡ, ನಿರ್ದೇಶಕರು ಬಂತು, ನಿರ್ಮಾಪಕರು ಬಂತು, ಕಲಾವಿದರು ಬಂತು, ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ, ಬಹುತೇಕ ಈ ಒಂದು ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡುತ್ತದೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ. ಎಲ್ಲಿ ತಾಯಿಯನ್ನ ಗೌರವಿಸಲಾಗ್ತದೆ ಆ ಒಂದು ಕ್ಷೇತ್ರ ಆಗಿರ್ಬೋದು, ಆ ಒಂದು ವ್ಯಕ್ತಿ ಆಗಿರ್ಬೋದು, ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮ ನೀರಲ್ಕೆರೆ ವಕೀಲ್ ಸಾಹೇಬರು, ನಮ್ಮ SP ಅವರಾಗಿರ್ತಕ್ಕಂಥ ನಮ್ಮ ಬೂಮರಡ್ಡಿ ಅನಿಲ್ ಕುಮಾರ್ ಸರ್ ಅವರು, ಆನಂತರ ಇನ್ನೂ ಅನೇಕ ಜನ ತಾವೆಲ್ಲರೂ ಕೂಡ ಅದೇವಿ.
ಬೆಂಗಳೂರು ಭಾಗದಲ್ಲಿ ಇಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆಯ ಸಂಗತಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ. ಸಂಗೀತ ಕ್ಷೇತ್ರ, ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಕೊಟ್ಟದೆ. ನಾನು ಚಿಕ್ಕವನಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಸಿನಿಮಾ ನೋಡಿದ್ದೆ. ಅದಾದ ನಂತರ ಬಂಗಾರದ ಮನುಷ್ಯ, ಒಡಹುಟ್ಟಿದವರು, ಜೀವನ ಚೈತ್ರ, ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ಆ ಸಿನಿಮಾಗಳು ಸಮಾಜಕ್ಕೆ ಕೊಡ್ತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು. ಒಳ್ಳೊಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆಯಾಗ್ತದೆ. ದಾರಿ ಬಿಟ್ಟವರು ಒಳ್ಳೆ ದಾರಿಗೆ ಬರ್ತಾರೆ. ಇಂಥದ್ದೊಂದು ದೊಡ್ಡ ಕೆಲಸ ಮಾಡ್ತಕ್ಕಂಥದ್ದು ಒಂದು ಚಲನಚಿತ್ರ ಕ್ಷೇತ್ರ. ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು. ಮತ್ತು ನಾನು ಎಲ್ಟು ಮುಕ್ತ ಇದರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ. ಇದು ಸಾವಿನ ಮನೆಯಲ್ಲಿ ವಾದ್ಯ ನುಡಿಸೋವರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಎಂತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ. ಅಂಥ ಸಮಾಜದಿಂದ ಬಹಳ ಹಿಂದುಳಿದಿರ್ತಕ್ಕಂಥ ಜನ, ಸಮಾಜದಿಂದ ಬಹಳ ದೂರ ಇರ್ತಕ್ಕಂಥ ಜನರನ್ನ ಈ ಸಿನಿಮಾದ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರತಂಡ ಮಾಡಿದೆ. ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು. ಈ ಹಿಂದೆ ಒಂದು ಕಾಂತಾರ ಎಂತಕ್ಕಂಥ ಒಂದು ಸಿನಿಮಾನು ಕೂಡ ಬಂದಿತ್ತು. ಬಹುತೇಕ ಆ ಭಾಗದಲ್ಲಿ ಒಂದು ದೈವ ನೃತ್ಯ ಮಾಡೋರು ಬಗ್ಗೆ ಪರಿಚಯ ಇತ್ತು. ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ. ಯಾವಾಗ ಆ ಸಿನಿಮಾ ಬಂತು, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆಯ ಖ್ಯಾತಿ ಆ ಸಿನಿಮಾ ಗಳಿಸ್ತು. ಹಾಗೇನೆ ಈ ಎಲ್ಟು ಮುಕ್ತ ಎಂತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಇರ್ತಕ್ಕಂಥ ಒಂದು ಜನಾಂಗವೂ ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅವರು ಯಾವ ರೀತಿಯಾಗಿ ಒಂದು ತಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ, ಅಂಥ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು. ಅಂಥ ಜನರ ಕುರಿತು ಒಂದಿಷ್ಟು ಪರಿಚಯ ಆಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು ನಿಜವಾಗ್ಲೂ ಕೂಡ ಬಹಳ ಶ್ರೇಷ್ಠ. ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸನ್ ಸರ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಕೂಡ ಬಹಳ ದೊಡ್ಡದು. ಅದರಲ್ಲಿ ಈ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದ್ರು. ನಿಜವಾಗ್ಲೂ ಅವರ ನಯ ವಿನಯ, ಅವರಲ್ಲಿ ಇರ್ತಕ್ಕಂಥ ದೈವಿ ಭಕ್ತಿನೇ ಅವರನ್ನ ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು. ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರ್ಬೋದು, ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಜನ ಆಗಿರ್ಬೋದು, ಯಾವಾಗಲೂ ಕೂಡ ದೈವಿ ಭಕ್ತರು. ಹೀಗಾಗಿ ಆ ದೇವರು ಅವರನ್ನ ಎತ್ತರಕ್ಕೆ ಬೆಳೆಸ್ತಾನೆ. ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. 4ನೇ ವರ್ಷದಿಂದ ಅವರ ಸಂಗೀತ ಯಾತ್ರೆ ಪ್ರಾರಂಭ ಆಯಿತು. ಬಸ್ ಅಜ್ಜಿಯ ತೊಡೆಯ ಮೇಲೆ ನಮ್ಮ ಸರ್ ನೇರಲ್ಕೇರಿ ಸರ್ ಅವರು ಹೇಳ್ತಾ ಇದ್ರು, ಅಜ್ಜಿಯವರ ಸಂಸ್ಕಾರ ಬಹಳ ದೊಡ್ಡದು, ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ. ಅವರ ಪೂಜ್ಯ ತಂದೆಯವರು ಕೂಡ ಇಲ್ಲಿ ಅದಾರೆ. ಅವರನ್ನು ಸೈಕಲ್ ಮೇಲೆ, ಬೈಕ್ ಮೇಲೆ ಕುಳ್ಳಿರಿಸಿ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನು ಕೊಟ್ಟರು. ಮತ್ತು ಬಸವರಾಜ ರಾಜಗುರುಗಳಂತಹ ಶಿಷ್ಯರಾಗಿ ಬೆಳೆದಿದ್ದು ಅವರ ಸೌಭಾಗ್ಯ. SP ಬಾಲಸುಬ್ರಹ್ಮಣ್ಯಂ ಅವರ ಆಶೀರ್ವಾದವೂ ಕೂಡ ಮದ್ರಾಸ್ನಲ್ಲಿ ಪ್ರಥಮ ಬಾರಿ ದೊರೆಯಿತು ಎಂಬತಕ್ಕಂಥದ್ದು ಅಷ್ಟೇ ಅಲ್ಲ, ಸನ್ಮಾನ್ಯ ಮೋದಿಯವರು ಕೂಡ ಇವರನ್ನ ಬಹಳ ಮೆಚ್ಚಿದ್ರು ಇವರ ಸಂಗೀತದ ಬಗ್ಗೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಭೀಮಸೇನ್ ಜೋಶಿಯವರ ಶಿಷ್ಯರು ಕೂಡ ಇಲ್ಲಿ ನಮ್ಮ ಮಹಾದೇವ ಬಣಕಾರ್ ಅವರ ಸುಪುತ್ರರು ಕೂಡ ಇದ್ದಾರೆ.
ಬಹಳ ದೊಡ್ಡ ಹೆಸರು ಅವರು. ಇಂತಿಂಥ ಒಳ್ಳೆಯ ದಿಗ್ಗಜರು ಈ ವೇದಿಕೆ ಮೇಲಿದ್ದಾರೆ. ಒಟ್ಟಿನಲ್ಲಿ ಇದೇನು ಒಂದು ಚಿತ್ರ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಲಿ. ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನ ಉತ್ತುಂಗದ ಒಂದು ಶಿಖರಕ್ಕೆ ಅವರನ್ನ ಕೊಂಡೊಯ್ಯಲಿ ಎಂಬತಕ್ಕಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ. ಧನ್ಯವಾದ. ಗುರುಗಳೇ, ನಿಮ್ಮ ಮಾತಿನ ನಂತರ ವಿರೂಪಾಕ್ಷ ಸ್ವಾಮೀಜಿಗಳಿಗೆ ಏಕಭೂತ ಚಿತ್ರತಂಡದ ಪರವಾಗಿ ಪ್ರೀತಿಯ ನಮನಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಇದೀಗ ದೀಪ ಬೆಳಗುವುದರ ಮೂಲಕ ಎಲ್ಲ ಅತಿಥಿ ಅಭಿಭಾವಿಕರು ಹಾಗೂ ಮೈತ್ರಿ ತಂಡ ಅಧಿಕೃತ ಚಾಲನೆಯನ್ನ ನೀಡುತ್ತಾರೆ. ದೀಪ ಬೆಳಕಿನ ಸಂಕೇತ. ಅದೇ ರೀತಿಯಾಗಿ ನಮ್ಮ 8 ಮುತ್ತ ಸಿನಿಮಾ ಕೂಡ ಸಿನಿಮಾ ರಂಗದಲ್ಲಿ ಒಂದು ಹೊಸ ಬೆಳಕಿನ ಭರವಸೆಯನ್ನ ಮೂಡಿಸಿ ಅನ್ನುವಂತಹ ಆಶಯದೊಂದಿಗೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಾಗಿದೆ.